ನಿನ್ನೆ ನೋಡ್ಕೊಂಡಿರುವಂಥ ಅಂಶವನ್ನು ಇವತ್ತು ಮುಂದಿನ 3ನೇ ಭಾಗವಾಗಿ ನೋಡಿಕೊಳ್ಳೋಣ. ಅದೇನು ಅಂದರೆ ಸೈತಾನನ ಸಿಂಹಾಸನವಿರುವ ಸ್ಥಳ ಯಾವುದು? 3ನೇ ಭಾಗ. ಸೈತಾನನ ಸಿಂಹಾಸನವಿರುವಂಥ ಸ್ಥಳವು ಯಾವುದು? 3ನೇ ಭಾಗ ಎಂಬುದಾಗಿ ನಾವು 2ನೇ ಭಾಗದಲ್ಲಿ ಅಂತಿಪನು ಎನ್ನುವಂಥ ಈ ಮಾತಿಗೆ ಅರ್ಥ ಏನು ಎಂಬುದಾಗಿ ನೋಡ್ಕೊಂಡಿದ್ದೀವಿ. ಯಾಕೆಂದರೆ ಅಂತಿಪನು ಅಂದರೆ ಗ್ರೀಕ್ ಭಾಷೆಯಲ್ಲಿ ಅಂತಿಪನು ಎನ್ನುವಂಥ ಮಾತಿಗೆ ಅರ್ಥ ದೇವರಿಗೋಸ್ಕರ ಹತಸಾಕ್ಷಿಯಾದಂಥವನು ಅಂತೇಳಿ ಅರ್ಥ ಮಾಡಿಕೊಂಡಿದ್ದೀವಿ. ಅಂದರೆ ಈಗ ಒಂದಲ್ಲ ಒಂದು ರೀತಿಯಾಗಿ ಆದಾಮನು ಮೊದಲುಗೊಂಡು ಇವತ್ತಿನವರೆಗೂ ಒಂದಲ್ಲ ಒಂದು ರೀತಿಯಾಗಿ ಸೈತಾನನು ಮನುಷ್ಯನನ್ನು ಅದರಲ್ಲೂ ಭಕ್ತಿಯಿಂದ ನಡ್ಕೊಳ್ಳುವಂಥ ಮನುಷ್ಯರನ್ನ ಕ್ರೂರವಾಗಿ ಹಿಂಸಿಸುತ್ತಾ ಚಿತ್ರಹಿಂಸೆ ಕೊಡಿಸುತ್ತಾ ಆತನು ಬಂದಿದ್ದಾನೆ ಎನ್ನುವಂಥದ್ದನ್ನು ನಾವು ನೋಡ್ಕೊಂಡಿದ್ದೀವಿ. ಆದರೆ ಇದಿನ್ನೂ ಎಂಥ ಮಟ್ಟಿಗೆ ಮುಂದೆ ನಡೆಯುತ್ತೆ ಎನ್ನುವಂಥದ್ದನ್ನು ಯೇಸು ಕ್ರಿಸ್ತನಾತನು ಭವಿಷ್ಯತ್ತನ್ನು ನುಡಿದಿದ್ದಾನೆ. ಆ ಭವಿಷ್ಯತ್ ಏನು ಅಂತ ಅಂದರೆ ಯೋಹಾನನ ಬರೆದ ಸುವಾರ್ತೆ 16ನೇ ಅಧ್ಯಾಯ 2ನೇ ವಚನವನ್ನು ಓದಿ. ನಿಮಗೆ ಬಹಿಷ್ಕಾರ ಹಾಕುವರು. ಬಹಿಷ್ಕಾರ ಅಂದ್ರೆ ಏನು? ನಿಮ್ಮನ್ನು ಬಹಿಷ್ಕಾರ ಹಾಕವ್ರ? ಇವ್ರನ್ನ ಬಹಿಷ್ಕಾರ ಹಾಕಿದ್ರಂತೆ. ನಿಮ್ಮ ಊರಿಂದ ಆಚೆ ಹಾಕೋಂಥದ್ದಾಗಿರ್ಬೋದು, ಇಲ್ಲ ಜನಾಂಗಗಳಿಂದ ಆಚೆ ಹಾಕುವಂಥದ್ದಾಗಿರ್ಬೋದು, ಕುಲದಿಂದ ಆಚೆ ಹಾಕುವಂಥದ್ದಾಗಿರ್ಬೋದು, ಇದು ಯಾವುದೇ ಆಗಿರ್ಬೋದು. ಏನಕ್ಕೋಸ್ಕರ ಇದಾಗುತ್ತೆ ಅಂದರೆ ಕ್ರಿಸ್ತನ ನಿಮಿತ್ತವಾಗಿ. ಅಂದರೆ ಯೇಸು ಕ್ರಿಸ್ತನಿಗೋಸ್ಕರ ಬದುಕಿದ್ರೆ ದೇವರಿಗೋಸ್ಕರ ಈ ಭೂಮಿ ಮೇಲೆ ಬದುಕುವಂಥವನಿಗೆ ಬರುವಂಥ ಶ್ರಮೆ ಏನೋ ಕ್ರಿಸ್ತನು 2000 ವರ್ಷಗಳ ಕೆಳಗೆ ಭವಿಷ್ಯತ್ತನ್ನು ನುಡಿತಾ ಇದ್ದಾನೆ. ನಿಮಗೆ ಬಹಿಷ್ಕಾರ ಹಾಕುವರು, ಮುಂದೆ ನಿಮ್ಮನ್ನ ಕೊಲ್ಲುವವನು ತಾನು ದೇವರಿಗೆ ಯಜ್ಞವನ್ನು ಮಾಡಿದ್ದೇನೆಂದು ನೆನೆಸುವಂತ ಕಾಲ ಬರುತ್ತದೆ. ಗಮನಿಸಿ, ಇಲ್ಲಿ ಏನಿದೆಯೋ ಅಂದ್ರೆ ಮುಂದೆ ನಿಮ್ಮನ್ನ ಕೊಲ್ಲುವಂಥವನು ಆ ರೀತಿಯಾಗಿ ಕೊಂದು ನನ್ನ ದೇವರಿಗೆ ನಾನು ಸೇವೆ ಮಾಡಿದ್ದೀನಿ, ಯಜ್ಞವನ್ನು ಮಾಡಿದ್ದೀನಿ ಎನ್ನುವಂಥ ರೀತಿಯಲ್ಲಿ ಹೇಳುವಂಥ ಕಾಲ ಬರುತ್ತಂತೆ. ಒಂದ್ಸಾರಿ ಒಬ್ಬ ಸ್ವಾಮೀಜಿ ಆತನ ಏನು ಹೇಳಿದ್ದ ಅಂತ ಅಂದರೆ, ನಾನು ಇಡೀ ಪ್ರಪಂಚಕ್ಕೆ ಕರೆ ಕೊಡ್ತಾ ಇದ್ದೀನಿ. ಅದೇನು ಅಂತ ಅಂದರೆ, ಯಾರು ಇಸ್ಲಾಂ ಜನಾಂಗ ಇದ್ದಾರೋ, ಕ್ರೈಸ್ತ ಜನಾಂಗ ಇದ್ದಾರೋ, ಇವರೇ ದುಷ್ಟರು, ಇವರೇ ಏನು ರಾಕ್ಷಸರು, ಇಂಥವ್ರನ್ನ ಕಂಡಲ್ಲಿ ಕೊಚ್ಚಾಕಿ ಎಂಬುದಾಗಿ ಆತನು ಹೇಳ್ತಾ ಇದ್ದ. ಗಮನಿಸಿ, ಯೇಸು ಕ್ರಿಸ್ತನು ಹೇಳಿರುವಂಥ ಮಾತಿಗೂ ಇವತ್ತು ಲೋಕದಲ್ಲಿ ನಡೆಯುವಂಥ ಒಂದು ಪರಿಸ್ಥಿತಿಗೂ ಎಂಥ ಒಂದು ಸಂಬಂಧ ಇದೆಯೋ, ಯೇಸು ಕ್ರಿಸ್ತನ ಮಾತು ಎಷ್ಟು ಮಟ್ಟಿಗೆ ನೆರವೇರ್ತೋ, ಬೈಬಲ್ ಎಷ್ಟು ಸತ್ಯವೇನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಅಂದರೆ ಸೈತಾನನು ಮನುಷ್ಯನನ್ನು ಈ ರೀತಿಯಾಗಿ ಮಾರ್ಪಡಿಸ್ತಾನೆ. ಇಲ್ಲಿ ಸೈತಾನನು ನೇರವಾಗಿ ಬಂದು ಕೊಚ್ಚಾಕಲ್ಲ ಮನುಷ್ಯನನ್ನು, ಆದರೆ ಮನುಷ್ಯನಿಗೆ ಮನುಷ್ಯನ ಮೇಲೆ ಪ್ರೇರೇಪಣೆ ಕೊಡ್ತಾನೆ. ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯನ ಮೇಲೆ ಪ್ರೇರೇಪಣೆ, ನೀನು ಆ ಮನುಷ್ಯನಿಗೆ ಹಾನಿ ಮಾಡು, ಇಲ್ಲ ಕೊಲೆ ಮಾಡು, ಇಲ್ಲ ಯಾವುದೋ ಒಂದು ಅವನಿಗೆ ತೊಂದರೆಯನ್ನು ಕೊಡು ಎಂಬುದಾಗಿ ಆತನ ಆಲೋಚನೆ ಕೊಟ್ಟು ಆತನ ಏನು ಮಾಡ್ತಾನೆ ಅಂದರೆ ಮನುಷ್ಯನಿಂದಲೇ ಮನುಷ್ಯನನ್ನು ಕೆಡಿಸ್ತಾನೆ. ಈಗ ಒಬ್ಬ ಮನುಷ್ಯನಿಂದಲೇ ಇನ್ನೊಬ್ಬ ಮನುಷ್ಯನನ್ನು ಕೆಡಿಸ್ತಾನೆ. ಆದರೆ ದೇವರ ಕೈಯಲ್ಲಿ ಸಿಗಾಕೀಳುವಂಥದ್ದು ಸೈತಾನನಲ್ಲ, ಇವರೇ, ಈ ಮನುಷ್ಯರೇ. ಯಾವ ರೀತಿಯಾಗಿ ಅಂದರೆ ಯಾವಾಗ ಸೈತಾನನ ಆಲೋಚನೆ ಆಗ್ತಾನೋ ಆ ಸೈತಾನನ ಆಲೋಚನೆ ಅಂತ ನಡ್ಕೊಳ್ಳುವಂಥ ಮನುಷ್ಯನದು ತಪ್ಪು. ಅರ್ಥ ಆಯ್ತಾ? ಹಾಗಂಗೆ ಸೈತಾನನ ಮೇಲೆ ಬರಲ್ಲ ಕೇಡು, ಈ ಮನುಷ್ಯನ ಮೇಲೆ ಬರುತ್ತೆ. ಆದ್ದರಿಂದ ಸೈತಾನನ ಆಲೋಚನೆ ಪ್ರಕಾರವಾಗಿ ಯಾವತ್ತೂ ಕೂಡ ನಡಿಬಾರ್ದು. ಅದಕ್ಕೋಸ್ಕರವೇ ಯೇಸು ಕ್ರಿಸ್ತನ ಒಂದು ಸಾಮ್ಯವನ್ನು ಹೇಳ್ತಾನೆ. ನೀತಿವಂತರಿಗೆ ಯಾವ ರೀತಿಯಾದಂಥ ಶಿಕ್ಷೆಗಳು ಬರುತ್ತೋ ಎನ್ನುವಂಥ ವಿಷಯದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 33ನೇ ವಚನದಿಂದ ಓದಿ. ಮತ್ತೊಂದು ಸಾಮ್ಯವನ್ನು ಕೇಳಿದೆ. ಒಬ್ಬ ಮನೆಯ ಯಜಮಾನ ಇದ್ದಂತೆ. ಇಲ್ಲಿ ಗಮನಿಸಿ, ಇಲ್ಲಿ ವಾಕ್ಯಗಳು ಏನು ಹೇಳ್ತದೆ? ಒಬ್ಬ ಮನೆಯ ಯಜಮಾನನಿದ್ದಂತೆ, ಅವನು ದ್ರಾಕ್ಷೆ ತೋಟವನ್ನು ಮಾಡದಂತೆ ಅದರ ಸುತ್ತಲೂ ಬೇಲಿ ಹಾಕಿಸಿ. ಯಾಕೆಂದ್ರೆ ಯಾವುದೇ ದನಗಳಾಗ್ಲಿ ಇಲ್ಲ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಯಾವುದೇ ಪ್ರಾಣಿಗಳಿಂದ ಮನುಷ್ಯರಿಂದ ಆಗಿರ್ಬೋದು ಆ ತೋಟಕ್ಕೆ, ದ್ರಾಕ್ಷಿಯ ತೋಟಕ್ಕೆ ಹಾನಿ ಆಗಬಾರ್ದು. ಇವತ್ತು ನಾವೆಲ್ಲನ ನಮ್ಮ ಮನೆ ಸುತ್ತಲೂ ಏನಕ್ಕೋಸ್ಕರ ಫೆನ್ಸಿಂಗ್ ಹಾಕ್ಕೊಳ್ತೀವಿ? ಸೇಫ್ಟಿ ಆಗಿರಬೇಕು ಅಂತ. ಈಗ ನಮ್ಮ ಜಮೀನಿನ ಸುತ್ತಲೂ ಏನಕ್ಕೋಸ್ಕರ ನಾವು ಫೆನ್ಸಿಂಗ್ ಹಾಕ್ತೀವಿ, ಬೇಲಿಯನ್ನು ಹಾಕ್ತೀವಿ? ಸೇಫ್ಟಿ ಆಗಿರಬೇಕು ಅಂತ, ದನಗಳು ಬಂದು ಹಾನಿ ಮಾಡಬಾರ್ದು ಅಂತ. ಆ ರೀತಿಯಾಗಿ ಆ ದ್ರಾಕ್ಷಿ ತೋಟವನ್ನು ಮಾಡಿದಂಥ ಯಜಮಾನ ಆ ದ್ರಾಕ್ಷಿ ತೋಟಕ್ಕೆ ಯಾವುದೇ ಹಾನಿ ಆಗಬಾರ್ದು ಅಂತ ಹೇಳಿ ಸುತ್ತಲೂ ಬೇಲಿ ಹಾಕ್ಸಿದನಂತೆ. ಆಲೆಯನ್ನು ಮಾಡಿಸಿ, ಅಂದ್ರೆ ದ್ರಾಕ್ಷಿ ಆಲೆ ಅಂದ್ರೆ ಹಣ್ಣು ಬಿಟ್ಟಾಗ ಅದರಿಂದ ಆ ದ್ರಾಕ್ಷಿ ರಸವನ್ನು ತೆಗೆಯೋದಕ್ಕೋಸ್ಕರ ಎಲ್ಲ ಸಿದ್ಧತೆಯನ್ನ ಮಾಡಿದ್ದಾನೆ. ಆಲೆಯನ್ನು ಮಾಡಿಸಿ ಹೊಡೆಯನ್ನು ಕಟ್ಟಿಸಿ ಒಕ್ಕಲಿಗರಿಗೆ ವಾರಕ್ಕೆ ಕೊಟ್ಟು. ಇನ್ನೊಂದ್ಸರಿ ಇಲ್ಲಿಂದ ಒಂದು ಲೈನ್ ಇಲ್ಲಿಂದ ಓದು.
ಒಂದು ದ್ರಾಕ್ಷಿ ತೋಟವನ್ನು ಮಾಡಿ ಅದರ ಸುತ್ತಲೂ ಬೇಲಿ ಹಾಕಿಸಿ ಅದರಲ್ಲಿ ದ್ರಾಕ್ಷಿಯ ಆಲೆಯನ್ನು ಮಾಡಿಸಿ ದ್ರಾಕ್ಷಿ ಆಲೆಯನ್ನ ಮಾಡಿಸಿ ಹೂಡೆಯನ್ನು ಹೂಡೆಯನ್ನ ಕಟ್ಟಿಸಿ ಕಟ್ಟಿಸಿ ಒಕ್ಕಲಿಗರಿಗೆ ವಾರಕ್ಕೆ ಕೊಟ್ಟ ಅಂದ್ರೆ ಈಗ ನಾವು ನಮ್ಮ ಜಮೀನುಗಳನ್ನ ವಾರಕ್ಕೆ ಕೊಡೋದಂಥದ್ದು ಅಂತ ಹೇಳ್ತೀವಿ. ಅಂದ್ರೆ ಸ್ವಲ್ಪ ದಿನದ ಮಟ್ಟಿಗೆ ಅವರಿಗೆ ಒಂಥರ ಯಾವ ಲೆಕ್ಕದಲ್ಲಿ ಅಂದ್ರೆ ಒಂದು ಒಪ್ಪಂದದ ಮೇರೆಗೆ ನೀವೇ ಜಮೀನನ್ನು ಮಾಡ್ಕೊಳ್ಳಿ, ಅದರಲ್ಲಿ ಪಾಲು ಕೊಡ್ರಿ ಎಂಬುದಾಗಿ ನಾವು ಇದರ ತೀರ್ಮಾನ ಮಾಡ್ಕೊಂತೀವಿ. ಆ ಮನೆ ಯಜಮಾನ ಆ ರೀತಿಯಾಗಿ ಮಾಡಿದ್ದಾನೆ ಅಂತಲ್ಲಿ. ದ್ರಾಕ್ಷಿ ತೋಟವನ್ನು ರೆಡಿ ಮಾಡಿದ್ದಾನೆ, ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆ ಮಾಡಿದ್ದಾನೆ, ಫೆನ್ಸಿಂಗ್ ಹಾಕಿದ್ದಾನೆ, ಅದನ್ನು ಒಕ್ಕಲಿಗೆ ವಾರಕ್ಕೆ ಕೊಟ್ಟಿದ್ದಾನೆ. ಕೊಟ್ಟಿದ್ದಾದ್ಮೇಲೆ ಮುಂದೆ ವಾರಕ್ಕೆ ಕೊಟ್ಟು ಹೋದ್ರಿ, ವಾರಕ್ಕೆ ಕೊಟ್ಟು ಬೇರೊಂದು ದೇಶಕ್ಕೆ ಹೋಗಿದ್ದಾನೆ. ಅವನು ವಾರಕ್ಕೆ ಕೊಟ್ಟು ಬೇರೊಂದು ದೇಶಕ್ಕೆ ಹೋಗಿದ್ದಾನೆ. ಬಲಕಾಲ ಅಂದ್ರೆ ಆ ಹಣ್ಣುಗಳನ್ನು ಬಿಡುವಂತ ಸಮಯ ಬಂದಾಗ ಬರಬೇಕಾದ ಹಣ್ಣುಗಳನ್ನು ತೆಗೆದುಕೊಂಡು ಬರುವುದಕ್ಕಾಗಿ ಒಕ್ಕಲಿಗರ ಬಳಿಗೆ ತನ್ನ ಹಾಳುಗಳನ್ನ ಕಳಿಸಿದ. ಅಂದ್ರೆ ಬೇರೊಂದು ದೇಶಕ್ಕೆ ಹೋಗಿದ್ದಾನೆ ಈ ಯಜಮಾನ. ಆ ಯಜಮಾನನು ಏನಿ ಭೂಮಿಯನ್ನ ಕೊಟ್ಟಿದ್ನಲ್ಲ ಅವನಿಗೆ ಫಾಲ್ ಬರ್ಬೇಕಲ್ಲ. ಈಗ ನಾವು ಸ್ವಂತ ಜಮೀನನ್ನು ವಾರಕ್ಕೆ ಕೊಟ್ಟ ಮೇಲೆ ಅದರಿಂದ ನಮಗೂ ಪಾಲಿರ್ತತಲ್ಲ, ಆ ಪಾಲನ್ನು ತೆಗೆದುಕೊಂಡ್ಬರೋದಕ್ಕೋಸ್ಕರನ ಆ ಯಜಮಾನ ಆಳುಗಳನ್ನ ಕಳಿಸಿದಾನಂತೆ. ಆಳುಗಳನ್ನ ಕಳಿಸಿದಾಗ ಏನಾಗಿದೆ, ಒಕ್ಕಲಿಗರು ಅವನ ಆಳುಗಳನ್ನ ಹಿಡ್ಕೊಂಡು ಒಬ್ಬನನ್ನ ಒಡೆದರು, ಕಡಿದು ಹಾಕಿದರು, ಒಬ್ಬನನ್ನ ಕಲ್ಲೆಸೆದು ಕೊಂದರು. ಪುನಃ ಮೊದಲಿನವರಿಗಿಂತ ಹೆಚ್ಚು ಮಂದಿ ಆಳುಗಳನ್ನ ಕಳಿಸಿದನು. ಗಮನಿಸಿ, ಇಲ್ಲಿ ಸ್ವಲ್ಪ ಜನ ಆಳುಗಳನ್ನ ಕಳಿಸಿದ್ದಾನೆ. ಒಕ್ಕಲಿಗರು ಅವರ ಬಾಧ್ಯತೆ ಏನು ಅಂತಂದ್ರೆ ಆ ಯಜಮಾನನಿಗೆ ಹೋಗ್ಬೇಕಾಗಿದ್ದಂತ ಪಾಲನ ಕೊಡ್ಬೇಕಾಗಿತ್ತು. ಆದ್ರೆ ಬಂದಂತ ಆಳುಗಳನ್ನೇ ಇವರು ನಿರ್ನಾಮ ಮಾಡಿದ್ದಾರೆ, ಕೊಂದಾಕಿದ್ದಾರೆ, ಕಲ್ಲೆಸ್ತು ಕೊಂದಿದ್ದಾರೆ, ಹೊಡೆದಿದ್ದಾರೆ, ಏನೇನೋ ಮಾಡಿದ್ದಾರೆ. ಆ ಯಜಮಾನ ಏನ್ ಮಾಡಿದ್ದಾನೆ, ಇನ್ನೂ ಸ್ವಲ್ಪ ಜನ ಜಾಸ್ತಿ ಆಳುಗಳನ್ನ ಕಳಿಸಿದ್ದಾನೆ. ಸ್ವಲ್ಪ ಜನಗಳನ್ನ ಕೊಂದಿದ್ದಕ್ಕೋಸ್ಕರ ಹೆಚ್ಚಿನದಂತ ಆಳುಗಳನ್ನ ಆ ಒಕ್ಕಲಿಗರ ಬಳಿಗೆ ಕಳಿಸಿದಕ್ಕೋಸ್ಕರ ಅವ್ರನ್ನ ಏನ್ ಮಾಡಿದಾನೆ, ಮುಂದೆ ಹೋದು ಅವರಿಗೂ ಹಾಗೆ ಮಾಡಿದರು. ಕಡೆಯಲ್ಲಿ ನನ್ನ ಮಗನಿಗಾದರೂ ಮರ್ಯಾದೆ ಕೊನೆಯದಾಗಿ ತನ್ನ ಮಗನನ್ನೇ ಕಳಿಸ್ಕೊಟ್ಟಿದ್ದಾನೆ. ಅಂದ್ರೆ ಆಳುಗಳಿಗೆ ಬೆಲೆ ಇಲ್ಲ, ನನ್ನ ಮಗನನ್ನ ಕಳಿಸ್ಕೊಟ್ಟನ, ಅವನಿಗಾದ್ರೂ ಒಂದ್ ವೇಳೆ ಬೆಲೆ ಕೊಟ್ಟ ಪಾಲನ್ನ ನನಗೆ ಬರಬೇಕಾಗಿರುವಂತ ಪಾಲನ್ನ ಕೊಡ್ತಾರೆ ಅಂತ ಹೇಳಿ. ಆದರೆ ಆ ಒಕ್ಕಲಿಗರು ಅವನ ಮಗನನ್ನ ಬಾಧ್ಯಸ್ಥನು, ಬನ್ನಿ ಇವನನ್ನ ಕೊಂದು ಹಾಕೋಣ, ಇವನ ಸ್ವಾಸ್ಥ್ಯವನ್ನು ನಾವೇ ತೆಗೆದುಕೊಳ್ಳೋಣ. ತನ್ನ ಮಗನನ್ನು ಅವರ ಬಳಿಗೆ ಕಳಿಸಿದನು. ಆದರೆ ಆ ಒಕ್ಕಲಿಗರು ಅವನ ಮಗನನ್ನು ಕಂಡು, ಇವನೇ ಬಾಧ್ಯಸ್ಥನು, ಬನ್ನಿ ಇವನನ್ನು ಕೊಂದು ಹಾಕೋಣ, ಇವನ ಸ್ವಾಸ್ಥ್ಯವನ್ನು ನಾವೇ ತೆಗೆದುಕೊಳ್ಳೋಣ ಎಂದು ತಮ್ಮೊಳಗೆ ಮಾತಾಡಿಕೊಂಡು ಅವನನ್ನು ಹಿಡಿದು ದ್ರಾಕ್ಷಿ ತೋಟದಿಂದ ಹೊರಕ್ಕೆ ದೊಬ್ಬಿ ಕೊಂದು ಹಾಕಿದರು. ಗಮನಿಸಿ, ಕೊಂದು ಹಾಕಿದರೆ. ಈ ಸಾಮ್ಯವನ್ನು ಯೇಸು ಕ್ರಿಸ್ತನು ಹೇಳೋದಕ್ಕೆ ಕಾರಣ ಏನು ಅಂತ ಅಂದ್ರೆ, ಏನು ದ್ರಾಕ್ಷಿಯ ತೋಟವನ್ನ ಮಾಡಿದಾನೆ ಯಜಮಾನನು ಎಂಬುದಾಗಿ ಏನಿದೆಯೋ, ಈ ಯಜಮಾನನ ಯಾರು ಅಂದ್ರೆ ದೇವರು. ಏನ್ ದ್ರಾಕ್ಷಿ ತೋಟವನ್ನು ಮಾಡಿದಾನೆ ಅಂದ್ರೆ ಈ ಸೃಷ್ಟಿಯನ್ನು ಉಂಟು ಮಾಡಿದ್ದಾನೆ, ಕೋಟ್ಯಾನು ಕೋಟಿ ನಕ್ಷತ್ರಗಳನ್ನು ಉಂಟು ಮಾಡಿದ್ದಾನೆ, ನಕ್ಷತ್ರ ಮಂಡಲಗಳನ್ನು ಉಂಟು ಮಾಡಿದ್ದಾನೆ, ಸೂರ್ಯ ಚಂದ್ರಗಳನ್ನು ಉಂಟು ಮಾಡಿದ್ದಾನೆ, ಭೂಮಿಯನ್ನು ಉಂಟು ಮಾಡಿದ್ದಾನೆ, ಪ್ರಾಣಿ ಪಕ್ಷಿಗಳನ್ನು ಉಂಟು ಮಾಡಿದ್ದಾನೆ, ಗಿರಮರಗಳನ್ನು ಉಂಟು ಮಾಡಿದ್ದಾನೆ, ಎಲ್ಲವನ್ನ ಉಂಟು ಮಾಡಿದ್ದಾನೆ. ಎಲ್ಲವನ್ನ ಉಂಟು ಮಾಡಿದ್ದಲ್ಲದೇನೆ ಆತನ ಉದ್ದೇಶವನ್ನ ಇಟ್ಕೊಂಡಿದ್ದಾನೆ. ಅಲ್ಲೇನು ದ್ರಾಕ್ಷಿ ಆಲೆಯನ್ನ ತೋಡಿಸಿದನು ಎಂಬುದಾಗಿ ಏನಿದೆಯೋ, ದೇವರು ಉದ್ದೇಶವನ್ನ ಇಟ್ಕೊಂಡಿದ್ದಾನೆ. ಅಂದ್ರೆ ನನ್ನ ಮಕ್ಕಳಿಗೋಸ್ಕರ ಇವೆಲ್ಲವನ್ನ ಇರಲಿ, ಈ ನನ್ನ ಮಕ್ಕಳು ಇವೆಲ್ಲವನ್ನು ಅನುಭವಿಸ್ತಾ ನನಗೋಸ್ಕರ ಬದುಕಬೇಕು ಎನ್ನುವಂಥದ್ದು ದೇವರ ಒಂದು ಭವಿಷ್ಯತ್ ಆಸೆ. ಈಗ ಮುಖ್ಯವಾಗಿ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಸುತ್ತಬೇಲಿಯನ್ನು ಹಾಕಿದನು ಎಂಬುದಾಗಿ ಅಲ್ಲಿ ಏನಿದೆಯೋ ಆ ರೀತಿಯಾಗಿ ದೇವರೇ ಕಾಪಾಡ್ತಾ ಇದ್ದಾನೆ. ದೇವರೇ ಕಾಪಾಡ್ತಾ. ಈಗ 127ನೇ ಕೀರ್ತನೆ 1ನೇ ವಚನ 2ನೇ ವಚನದಲ್ಲಿ ಏನಿದೆ ಅದೊಂದು ರೆಫರೆನ್ಸ್ ಅನ್ನು ಓದಿ. ಯೆಹೋವನು ಪಟ್ಟಣವನ್ನ ಕಾಯ್ದಿದ್ದರೆ ಅವನು ಅದನ್ನು ಕಾಯುವವರು ಅದನ್ನು ಕಾಯುವಂತ ಕಾವಲುಗಾರರು ಕಾಯುವುದು ವ್ಯರ್ಥ ಅಂತ ಐತೆ. ಅಂದ್ರೆ ಈಗ ದೇವ್ರ ಪಟ್ಟಣವನ್ನ ಕಾಯ್ಬೇಕಾ? ದೇವ್ರು ಏನು ಪಟ್ಟಣವನ್ನ ಕಾಯ್ತಾನೆ? ಈಗ ನಾವು ನಮ್ಮ ದೇಶದ ಗಡಿಭಾಗಗಳನ್ನ ಆರ್ಮಿಯವರು ಕಾಯ್ತಾ ಇದ್ದಾರೆ. ನಮ್ಮ ದೇಶದ ಗಡಿಭಾಗವನ್ನು ನಮ್ಮ ದೇಶದವರು, ಚೀನಾ ದೇಶದ ಗಡಿಭಾಗವನ್ನು ಅವರ ದೇಶದವರು, ಪಾಕಿಸ್ತಾನದ ಅವರವರ ದೇಶಗಳಿಗೆ ಸಂಬಂಧಪಟ್ಟಂಗೆ ಅವರು ಕಾಯ್ತಾ ಇದ್ದಾರೆ. ಈಗ ಇವರ ವಿಚಾರದಲ್ಲಿ ಬರೆಯಲ್ಪಟ್ಟಿದ್ಯಾ? ಪಟ್ಟಣವನ್ನ ಕಾಯ್ದಿದ್ದಾರೆ, ಯೆಹೋವನು ದೇವರು ಪಟ್ಟಣವನ್ನ ಕಾಯ್ದಲೇ ಇದ್ರೆ ಕಾವಲುಗಾರರು ಕಾಯುವುದು ವ್ಯರ್ಥ ಅಂತ ಐತೆ ಅಂದ್ರೆ
ದೇವರು ನಮ್ಮ ಪಟ್ಟಣವನ್ನು ಕಾಯ್ತಾ ಇದ್ದಾನೆ ಅಂದರೆ ಆರ್ಮಿಯವರು ಕಾಪಾಡ್ತಾ ಇದ್ದಾರೆ, ಇಲ್ಲಿ ಕಾಯ್ತಾ ಇದ್ದಾರೆ. ಈಗ ದೇವ್ರು ಕಾಪಾಡ್ತಾ ಇದ್ದಾರೆ, ದೇವ್ರು ಕಾಯ್ತಾ ಇದ್ದಾನ? ಅದಲ್ಲ ಈ ಮಾತಿನ ಅರ್ಥ. ಈ ಮಾತಿನ ಅರ್ಥ ಏನು ಅಂದರೆ, ನಮ್ಮ ಈ ಭೂಮಿ ಏನಿದೆಯೋ ಈ ಭೂಮಿ 1 ಸೆಕೆಂಡಿಗೆ 31 ಕಿಲೋಮೀಟರ್ ಸ್ಪೀಡಲ್ಲಿ ತಿರುಗ್ತಾ ಇದೆ. 1 ಗಂಟೆಗೆ 1,11,600 ಕಿಲೋಮೀಟರ್ ಸ್ಪೀಡಲ್ಲಿ ಈ ಭೂಮಿ ತಿರುಗ್ತಾ ಇದೆ. 1 ಸೆಕೆಂಡಿಗೆ 31 ಕಿಲೋಮೀಟರ್, 1 ಗಂಟೆಗೆ 1,11,600 ಕಿಲೋಮೀಟರ್ ಸ್ಪೀಡಲ್ಲಿ ಈ ಭೂಮಿ ತಿರುಗ್ತಾ ಇದೆ. ಈ ಭೂಮಿ ಮಾತ್ರವೇ ಅಲ್ಲ, ಈ ಭೂಮಿಯ ಪಕ್ಕದಲ್ಲಿ ಆಸ್ಟ್ರಾಯ್ಡ್ ಬೆಲ್ಟ್ ಎನ್ನುವಂಥದ್ದು ಇದೆ. ಈ ಆಸ್ಟ್ರಾಯ್ಡ್ ಬೆಲ್ಟ್ ಅಂದ್ರೆ ಏನು ಅಂದರೆ, ಆಸ್ಟ್ರಾಯ್ಡ್ ಅಂದ್ರೆ ಏನು ಅಂದರೆ, ಈ ಭೂಮಿ ಎಷ್ಟು ದೊಡ್ಡದಾಗಿದೆಯೋ ಈ ಭೂಮಿಯಲ್ಲಿ ಈ ಅರ್ಧ ಭಾಗವನ್ನ ತೆಗೆದ್ರೆ ಎಷ್ಟು ಇರ್ತದೋ ಅಷ್ಟು ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ತಿರುಗ್ತಾ ಇದೆ. ಅಂದರೆ ಬೇರೆ ಬೇರೆ ಗ್ರಹಗಳ ಪರಿಭ್ರಮಣೆಯಿಂದ ಆ ಗ್ರಹಗಳಿಂದ ಕಳಚಿಕೊಂಡಂಥ ದೊಡ್ಡ ದೊಡ್ಡ ಬಂಡೆಗಳು ಅವು ಭೂಮಿಯ ಅರ್ಧ ಭಾಗದಷ್ಟವೆ. ಅವು ಕೂಡ ಈ ಭೂಮಿಯ ಸುತ್ತಲೂ ಕೂಡ ಅವು ತಿರುಗುತ್ತಾ ಇದೆ. ಈ ಭೂಮಿ ಯಾವ ರೀತಿಯಾಗಿ ತಿರುಗ್ತಾ ಇದೆ ಅವು ಕೂಡ ತಿರುಗುತ್ತಾ ಇದೆ. ಅಂತ ಆಸ್ಟ್ರಾಯ್ಡ್ಗಳು ಬೆಲ್ಟ್ ಅನ್ನುವಂಥದ್ದು ಇದೆ. ಅಂದರೆ ಲೆಕ್ಕಕ್ಕೆ ಇಲ್ಲದಷ್ಟು ಆಸ್ಟ್ರಾಯ್ಡ್ಗಳು ತಿರುಗುತ್ತಾ ಇದೆ ಈ ಭೂಮಿಯ ಸುತ್ತಲೂ ಕೂಡ. ಅದರಲ್ಲಿ ಯಾವುದೇ ಒಂದೇ ಒಂದು ಬಂಡೆ ಈ ಭೂಮಿಯನ್ನು ಒಂದು ವೇಳೆ ಅಪ್ಪಳಿಸುವಂಥದ್ದಾದರೆ, ಭೂಮಿಯನ್ನು ತಾಕುವಂಥದ್ದಾದರೆ ಭೂಮಿ ಇರಲ್ಲ. ಇವತ್ತಿಗೂ ಅಮೆರಿಕದಲ್ಲಿ ಆರಿಜೋನಾ ಎನ್ನುವಂಥ ಒಂದು ಪ್ರಾಂತ್ಯದಲ್ಲಿ ಒಂದು ಆಸ್ಟ್ರಾಯ್ಡ್ ಬಡಿದಿರುವಂಥದ್ದು ಇವತ್ತಿಗೂ ನಮ್ಮ ಕಣ್ಣಾರೆ ನಾವು ನೋಡ್ಬೋದು. ಆಸ್ಟ್ರಾಯ್ಡ್ ಬಂದು ಭೂಮಿಗೆ ಬಡಿದಿರುವಂಥದ್ದು ಇವತ್ತಿಗೂ, ಆ ನೆಲ ಹಳ್ಳಾಗಿ ಬಿದ್ದಿರುವಂಥದ್ದು ಇವತ್ತಿಗೂ ಇದೆ. ಒಂದು ವೇಳೆ ಯಾವುದೇ ಒಂದು ಕಲ್ಲು ಆ ರೀತಿಯಾಗಿ ರಭಸವಾಗಿ ತಾಕುವಂಥದ್ದಾದರೆ ಈ ಭೂಮಿ ಎನ್ನುವಂಥದ್ದು ಇರಲ್ಲ. ಆದರೆ ಆ ಭೂಮಿ ಅಷ್ಟೊಂದು ಸ್ಪೀಡಾಗಿ ತಿರುಗ್ತಾ ಇದ್ರು, ಈ ಕಲ್ಲುಗಳು ಅಷ್ಟೊಂದು ಸ್ಪೀಡಾಗಿ ಭೂಮಿ ಒಟ್ಟಿಗೆ ತಿರುಗ್ತಾ ಇದ್ರು ಕೂಡ ಯಾಕೆ ಒಂದೊಂದು ತಗುಲ್ತಾ ಇಲ್ಲ ಅಂದರೆ ಇಲ್ಲಿ ಕಾಪಾಡ್ತಾ ಇದ್ದಾನೆ ದೇವರು. ನಮ್ಮ ಪಟ್ಟಣವನ್ನು ಮಾತ್ರವೇ ಅಲ್ಲ, ಈ ಭೂಮಿ ಎನ್ನುವಂಥ ಪಟ್ಟಣವನ್ನೇ ದೇವರು ಏನು ಮಾಡ್ತಾ ಇದ್ದಾನೆ, ಈ ಆಸ್ಟ್ರಾಯ್ಡ್ಗಳಿಂದ ದೇವರು ಕಾಪಾಡ್ತಾ ಇದ್ದಾನೆ. ಯಾವುದೇ ಒಂದು ಗ್ರಹವು ಇನ್ನೊಂದು ಗ್ರಹಕ್ಕೂ, ಒಂದು ನಕ್ಷತ್ರವು ಇನ್ನೊಂದು ನಕ್ಷತ್ರಕ್ಕೂ ಯಾವುದೇ ಕಾರಣಕ್ಕೂ ಕೂಡ ತಾಕಬಾರದು, ಆ ರೀತಿಯಾಗಿ ಕಾಪಾಡ್ತಾ ಇದ್ದಾನೆ. ನಾವು ಇದನ್ನು ಚೆನ್ನಾಗಿ ಗಮನಿಸಬೇಕು. ಈಗ ನಾವು ಈ ಸೂರ್ಯನ ಸುತ್ತ ಇದು ಸುತ್ತಾ ಇದೆ, ಅದು ಸುತ್ತಾ ಇದೆ, ಇದನ್ನು ಮಾತ್ರವೇ ನಾವು ಅರ್ಥ ಮಾಡಿಕೊಂಡಿದ್ದೀವಿ. ಆದರೆ ಸೂರ್ಯನು ಕೂಡ ಸುತ್ತುತ್ತಾ ಇದ್ದಾನೆ. ಅದು ಯಾರ ಸುತ್ತಲೂ ಅಂತಂದರೆ ಗ್ಯಾಲಾಕ್ಸಿಯ ಸುತ್ತ. ಈಗ ಯಾವ ರೀತಿಯಾಗಿ ನಾವು ಚಿಕ್ಕಂದಿನಲ್ಲಿ ಸೂರ್ಯನಿದ್ದಾನೆ, ಚಂದ್ರನಿದ್ದಾನೆ, ಭೂಮಿ ಇದ್ದಾನೆ, ಇವರೆಲ್ಲ ತಿರುಗುತ್ತಾ ಇದೆ, ಸೂರ್ಯನ ಸುತ್ತುತ್ತಾ ಇದೆ ಅಂತೇಳಿ ನಾವು ಅರ್ಥ ಮಾಡಿಕೊಂಡಿದ್ದೀವಿ. ಆದರೆ ಸೂರ್ಯನು ಈ ಭೂಮಿಗಳು ಮಾತ್ರವಲ್ಲ, ಸೂರ್ಯನು ಕೂಡ ಸುತ್ತುತ್ತಾ ಇದ್ದಾನೆ. ಅದು ಯಾರ ಸುತ್ತಲೂ ಸುತ್ತುತ್ತಾ ಇದೆ ಅಂದರೆ ಗ್ಯಾಲಾಕ್ಸಿಯ ಸುತ್ತ. ಅಂದರೆ ಗ್ಯಾಲಾಕ್ಸಿಯ ಸುತ್ತ 70,000 ಕಿಲೋಮೀಟರ್ ಸ್ಪೀಡ್ನಲ್ಲಿ ಸೌರಮಂಡಲ ಎನ್ನುವಂಥದ್ದು ಸೂರ್ಯನು ಸುತ್ತುತ್ತಾ ಇದೆ. ಅಂದರೆ ಯಾವ ಕೂಡ ತಗುಲದಂಥ ರೀತಿಯಲ್ಲಿ ದೇವರೇ ಕಾಪಾಡ್ತಾ ಇದ್ದಾನೆ. ದೇವರು ಪಟ್ಟಣವನ್ನು ಕಾಯ್ತಾ ಇದ್ದಾನೆ, ಅರ್ಥ ಮಾಡ್ಕೊಳ್ಳಿ. ಈಗ ಸಾಮ್ಯದಲ್ಲಿ ಏನಿದೆ, ಬೇಲಿಯನ್ನು ಹಾಕಿ ಎಂಬುದಾಗಿ ಏನಿದೆಯೋ ದೇವರು ಆ ರೀತಿಯಾಗಿ ಈ ಇಡೀ ಸೃಷ್ಟಿಯ ಸುತ್ತಲೂ ಕೂಡ ದೇವರ ಹಸ್ತವು ನಡೆಸುತ್ತಾ ಯಾವುದು ಕೂಡ ಅಸ್ತವ್ಯಸ್ತವಾಗದಂಥ ರೀತಿಯಲ್ಲಿ ಕಾಪಾಡ್ತಾ ಇದ್ದಾನೆ. ಆ ರೀತಿಯಾಗಿ ಸೃಷ್ಟಿಯನ್ನು ಉಂಟು ಮಾಡಿ, ಸೃಷ್ಟಿಯನ್ನು ಕಾಪಾಡ್ತಾ, ಮನುಷ್ಯನನ್ನು ಈ ಭೂಮಿ ಮೇಲೆ ಇಟ್ಟು, ಫಲಕಾಲ ಬಂದಾಗ, ಅಂದರೆ ಏನು ಫಲಕಾಲ, ಭೂಮಿ ಮೇಲೆ ಮನುಷ್ಯನನ್ನು ನಿರ್ಮಿಸಿ ಈ ಭೂಮಿ ಮೇಲೆ ಕಳಿಸಿ ಮನುಷ್ಯನ ನನಗೋಸ್ಕರ ಬದುಕಬೇಕು ಅನ್ನುವಂಥ ರೀತಿಯಲ್ಲಿ ದೇವರು ಎದುರು ನೋಡಿದ್ದಾನೆ. ಆದರೆ ಮನುಷ್ಯನ ಆ ರೀತಿಯಾಗಿ ಬದುಕಿಲ್ಲ. ಮನುಷ್ಯನೆಲ್ಲರೂ ಕೂಡ ಪಾಪ ಮಾಡಿದ್ದಾರೆ. ಆದಾಮನ ಮೊದಲುಗೊಂಡು ಎಲ್ಲರೂ ಕೂಡ ಪಾಪ ಮಾಡಿದ್ದಾರೆ. ರೋಮರು 3:23 ಎಲ್ಲ ಮನುಷ್ಯರು ಪಾಪ ಮಾಡಿ ಎಂಬುದಾಗಿ ಐತೆ. ಯಾವಾಗ ಮನುಷ್ಯನೆಲ್ಲರೂ ಕೂಡ ಪಾಪ ಮಾಡೋದಕ್ಕೆ ಪ್ರಯತ್ನ ಪಡೋದಲ್ಲ, ಪಾಪ ಮಾಡಿದ್ರು, ದೇವರು ಅವಾಗ ಏನು ಮಾಡಿದ್ದಾನೆ, ನೀತಿವಂತರನ್ನ ಕಳಿಸಿಕೊಟ್ಟಿದ್ದಾನೆ. ಮೊದಲು ನೋಡುವಾಗ ನ್ಯಾಯಸ್ಥಾಪಕರಿದ್ದಾರೆ. ನಮ್ಗೆ ಯೆಹೋಶುವನ ಗ್ರಂಥ ಆದಮೇಲೆ ಮೋಶೆ 5 ಕಾಂಡಗಳಾದ ನಂತರ ಯೆಹೋಶುವನ ಗ್ರಂಥ ಬರುತ್ತೆ. ಯೆಹೋಶುವನ ಗ್ರಂಥಗಳಾದ ನಂತರ ನ್ಯಾಯಸ್ಥಾಪಕರು ಅಂತ ಹೇಳಿದೆ. ಈ ನ್ಯಾಯಸ್ಥಾಪಕರ ಗ್ರಂಥದಲ್ಲಿ ಏನು ಕಾಣುತ್ತೆ ಈ ಚರಿತ್ರೆಯಲ್ಲಿ ಅಂತ ನೋಡುವಾಗ, ಮನುಷ್ಯನನ್ನ ದೇವರ ಮಾರ್ಗಕ್ಕೆ ನಡೆಸುವಂಥ ರೀತಿಯಲ್ಲಿ ಭಕ್ತರುಗಳು ಉಟ್ಕೊಂಡಿದ್ದಾರೆ. ಅವರೇ ನ್ಯಾಯಸ್ಥಾಪಕರು. ಅವ್ರೇನು ಮಾಡ್ತಾರೆ, ನ್ಯಾಯ ನಿರ್ಣಯವನ್ನು ಮಾಡ್ತಾರೆ. ನೀವು ದೇವ್ರ ವಿರುದ್ಧ ಬಗ್ಗೆ ಪಾಪಗಳನ್ನು ಮಾಡ್ತಾ ಇದ್ದೀರಾ, ನೀವು ದೇವರ ಮಾರ್ಗಗಳಿಗೆ ಬನ್ನಿರಿ ಎಂಬುದಾಗಿ ಅವ್ರ ನ್ಯಾಯ ತೀರ್ಮಾನಗಳನ್ನು ಹೇಳ್ತಾರೆ. ಅವರೇ ನ್ಯಾಯಸ್ಥಾಪಕರು. ದೇವರು ಇವ್ರನ್ನೆಲ್ಲ ಏನಕ್ಕೋಸ್ಕರ ಕಳಿಸ್ತಾರೆ ಅಂದರೆ ಮನುಷ್ಯನ ಪಾಪ ಮಾಡಿದ್ದಕ್ಕೋಸ್ಕರ. ಯಾವಾಗ ದೇವರು ಮನುಷ್ಯನಿಂದ ಒಳ್ಳೆಯದನ್ನು ನಿರೀಕ್ಷಿಸ್ತಾ ಇದ್ರು, ಆದರೆ ಮನುಷ್ಯನ ಯಾವಾಗಿಂತ ತಪ್ಪುಗಳನ್ನ ಪಾಪಗಳನ್ನ ಮಾಡಿದ್ರು ಆಳುಗಳನ್ನ ಕಳಿಸಿಕೊಟ್ಟಿದ್ದಾನೆ. ಅಲ್ಲಿ ಆಳುಗಳನ್ನು ಯಜಮಾನನ ಏನು ಕಳಿಸಿಕೊಟ್ಟಿದ್ದಾನೆ, ಆ ರೀತಿಯಾಗಿ ದೇವ್ರು ಏನು ಮಾಡಿದ್ದಾನೆ, ಈ ಭಕ್ತರನ್ನ ಕಳಿಸಿಕೊಟ್ಟಿದ್ದಾನೆ. ಅವರೆಲ್ಲರನ್ನೂ ಕೂಡ ಈ ಪ್ರಪಂಚ ಎನ್ನುವಂಥದ್ದು ಕೊಂದಾಕೈತೆ, ಈ ಲೋಕದ ಜನಗಳು ಕೊಂದಾಕಿದ್ದಾರೆ. ಅದಕ್ಕಿಂತ ಹೆಚ್ಚಿನದಾಗಿ ಏನು ಮಾಡಿದ್ದಾರೆ, ಈ ಆಳುಗಳನ್ನು ಹೆಂಗೆ ಹೆಚ್ಚಿನದಾದಂಥ ಆಳುಗಳನ್ನ ಯಜಮಾನ ಕಳಿಸಿದ್ನೋ ಆ ರೀತಿಯಾಗಿ ದೇವರೇನು ಮಾಡಿದ್ದಾರೆ, ಇನ್ನೂ ಎಷ್ಟೋ ಜನ ಪ್ರವಾದಿಗಳನ್ನ ಕಳಿಸಿದ್ದಾರೆ, ಭಕ್ತರನ್ನು ಹುಟ್ಟಿಸಿದ್ದಾರೆ. ಅವರೆಲ್ಲರನ್ನ ಕಳಿಸಿದ್ರು ಕೂಡ ಯಾರ ಮಾತಿಗೂ ಕೂಡ ತಲೆಸಿಕಡಿಸಿಕೊಳ್ಳದಂಥ ರೀತಿಯಲ್ಲಿ ಮನುಷ್ಯನ ಬದುಕಿದ್ದಾರೆ. ನೋಹನ ಕಾಲದಲ್ಲಿ ನೋಡುವಾಗ ನೋಹನ ಮೂಲಕವಾಗಿ ಸುವಾರ್ತೆ ಸಾರ್ತಾರೆ. ನೋಹನ ಕಾಲದಲ್ಲಿ ಆತನ ನಾವೇನ ಮಾಡ್ತಾರೆ, ನೋಹನ ಮೂಲಕವಾಗಿ ಸುವಾರ್ತೆಯನ್ನು ಸಾರಿದ್ರು ಕೂಡ ಯಾರು ಮಾರ್ಪಡಲ್ಲ. ಅಂದರೆ
ನೋಹನು ನಾವೇನ ಕಟ್ಟೋದಕ್ಕೆ ಎಷ್ಟು ವರ್ಷಗಳು ಹಿಡಿದಿದೆ ಅಂದರೆ 100 ವರ್ಷಗಳು ಹಿಡಿದೈತೆ. ನೋಹನು ಚರಿತ್ರೆ ಐತಲ್ಲ, ಆ ನೋಹನು ನೀವು ಜಲಪ್ರಳಯ ಬರುತ್ತೆ, ನೀವೆಲ್ಲರೂ ಕೂಡ ನಾವೇ ಒಳಗೆ ಬರ್ರಿ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ ಆತನ ಎಷ್ಟು ವರ್ಷಗಳ ಕಾಲ ಹೇಳಿದ್ರೆ ಅಂದರೆ 100 ವರ್ಷಗಳ ಕಾಲ. ಆಲೋಚನೆ ಮಾಡಿ, ಜಲಪ್ರಳಯ ಬರ್ತತೆ ಅಂತೇಳಿ ದೇವ್ರು ಇವತ್ತು ಹೇಳಿ 100 ವರ್ಷಗಳಾದರೂ ಕೂಡ ಜಲಪ್ರಳಯ ಬರಲೇ ಇಲ್ಲ ಅಂದರೆ ಆ ನೋಹನ ಯಾವ ರೀತಿಯಾಗಿ ಆತನ ನಂಬಿಕೊಂಡ, ಅವನು ಯಾವ ರೀತಿಯಾಗಿ ಅವನ ನಂಬಿಕೆಯಲ್ಲಿ ದೃಢವಾಗಿ ನಿಂತ, ದೇವರು ಹೇಳಿರುವಂಥದ್ದು ನಡೀತತೆ ಅಂತ ಹೇಳಿ ಆತನ ಯಾವ ರೀತಿಯಾಗಿ ದೃಢವಾಗಿ ನಿಂತ. ಇವತ್ತು ನಮ್ಗೆ ಯಾರೋ ಏನೋ ಒಂದು ಹೇಳಿದ ಮಾತು ಆ ಕ್ಷಣದಲ್ಲಿ ನೆರವೇರ್ಬಿಡ್ಬೇಕಪ್ಪ. ನಾವು ಕಾಯೋದೆಲ್ಲ ರೆಡಿ ಇಲ್ಲ, ನಾವು ಕಾಯಕ್ಕಾಗಲ್ಲ. ನಾವು ಜಲಪ್ರಳಯ ಬರುತ್ತೆ ಎಂಬುದಾಗಿ ನೋಹನಿಗೆ ದೇವರು ಹೇಳಿದರೆ, ನೀನು ನಾವೇನ ಮಾಡ್ಕೊ ಎಂಬುದಾಗಿ ಹೇಳಿದರೆ 100 ವರ್ಷ ಆದರೂ ಆಗಿಲ್ಲ. ಅವನು ಯಾವ ದೃಢವಾಗಿ ಇದ್ದ ಆಲೋಚನೆ ಮಾಡಿ, ಅವನ ಭಕ್ತಿಗೂ ನಮ್ಮ ಭಕ್ತಿಗೂ ದೇವರ ಅಂತನ ಮೂಲಕವಾಗಿ ಸುವಾರ್ತೆಯನ್ನು ಪ್ರಕಟಿಸಿದ್ರು ಕೂಡ ಯಾರೂ ಮಾರ್ಪಟ್ಟಿಲ್ಲ. ಎಲ್ಲರನ್ನ ಕೊಂದಾಕಿದ್ದಾರೆ, ಭಕ್ತರನ್ನ ಕೊಂದಾಕಿದ್ದಾರೆ, ಎಲ್ಲರನ್ನ ಕೊಂದಾಕಿದ್ದಾರೆ. ಕೊನೆಯದಾಗಿನೇ ದೇವರ ಮಗನು ಬಂದಿದ್ದಾನೆ, ಯೇಸು ಕ್ರಿಸ್ತನ ಈ ಭೂಮಿ ಮೇಲೆ ಯೇಸು ಕ್ರಿಸ್ತನಿಗೆ, ತನ್ನ ಮಗನಾದಂಥ ಯೇಸು ಕ್ರಿಸ್ತನಿಗೆ ಮನುಷ್ಯನ ರೂಪವನ್ನು ಕೊಟ್ಟು ಈ ನರಮನುಷ್ಯರ ಬಳಿಗೆ ಕಳಿಸಿದ್ದಾನೆ. ಕೊನೆಯದಾಗಿ ಏನು ಮಾಡಿರುವಂಥದ್ದು, ಈ ಸಾಮ್ಯದಲ್ಲಿ ಏನಕ್ಕೆ ಸಾಮ್ಯವನ್ನು ಹೇಳಿದ್ದಾನೆ ಅಂದರೆ, ಮನುಷ್ಯನು ಏನು ಮಾಡ್ತಾನೋ ಅದನ್ನು ಯೇಸು ಕ್ರಿಸ್ತನ ಮೊದಲೇ ಭವಿಷ್ಯತ್ತನ್ನೇ ಹೇಳಿದ್ದಾನೆ. ಯೇಸು ಕ್ರಿಸ್ತನನ್ನು ಕೂಡ ಈ ಪ್ರಪಂಚ ಅನ್ನುವಂಥದ್ದು ಕೊಂದಾಕೈತೆ. ಆಲೋಚನೆ ಮಾಡಿ, ಸೈತಾನನ ಶಕ್ತಿ ಅನ್ನುವಂಥದ್ದು ಎಂಥದ್ದು ಅಂತ. ನಾವು ಎಲ್ಲ ಕಾಮನಾಗಿ ನಾವು ಏನು ಅಂದ್ಕೊಳ್ತೀವಿ ಅಂದರೆ, ಯೇಸು ಕ್ರಿಸ್ತನ ರಕ್ತಕ್ಕೆ ಜೈ ಅಂದ್ಬಿಟ್ರೆ ಸೈತಾನ ನೋಡೋಗ್ಬಿಡ್ತಾನೆ ಅಂತ ಹೇಳಿ ಅಂದ್ಕೊಳ್ತೀವಿ. ಇವತ್ತು ನಮಗೆ ಸರಿಯಾಗಿ ಪ್ರೇಯರ್ ಮಾಡೋಕ್ಕೆ ಯಾಕಂದ್ರೆ ನಾನು ಯಾರನ್ನ ಹೇಳ್ಸೋದಕ್ಕೋಸ್ಕರ ಮಾತಾಡ್ತಿಲ್ಲ, ನಮಗೆ ಪ್ರೇಯರ್ ಮಾಡೋದಕ್ಕೆ ಬರಲ್ಲ ಅಂತ ನಾವು ಹೇಳ್ತೀವಿ ಅಂತ ಅಂದರೆ, ನಾವು ದೇವ್ರ ಲೆಕ್ಕದಲ್ಲಿ ಎಲ್ಲರೂ ಕೂಡ ಸತ್ತಂತವ್ರೆ. ದೇವ್ರಿಗೂ ನಮಗೂ ಯಾವ ಸಂಬಂಧನೇ ಇಲ್ಲ. ನಮಗೆ ನಿಜವೂ ದೇವ್ರಿಗೂ ನಮಗೂ ಸಂಬಂಧ ಇಟ್ಕೊಂಡಂಥವ್ರಿಗೆ ಏನಿರ್ತತೆ ಅಂತಂದರೆ, ಯಾವ ಪ್ರಾರ್ಥನೆ ಮಾಡೋದಕ್ಕೂ ಅವ್ರಿಗೂ ಇಂಜರಿ ಅಲ್ಲ, ಯಾವುದಕ್ಕೂ ಇನ್ನೊಂದಕ್ಕೂ ಮತ್ತೊಂದಕ್ಕೂ ಯಾವುದಕ್ಕೂ ಇಂಜರಿ ಅಲ್ಲ. ಯಾಕಂದರೆ ಯಾರೋ ಪಾರಂಗತರಿಲ್ಲ, ಆದರೆ ಪಾರಂಗತರ ಆಗಬೇಕು ಎಲ್ಲ ವಿಷಯದಲ್ಲೂ. ಬೈಬಲ್ ಓದುವಂಥ ವಿಷಯದಲ್ಲಿ, ಅರ್ಥ ಮಾಡ್ಕೊಳ್ಳುವಂಥ ವಿಷಯದಲ್ಲಿ, ಎಲ್ಲದರಲ್ಲೂ ಪಾರಂಗತರಾಗಬೇಕು. ಅದೇ ಭಕ್ತಿ. ಯೇಸು ಕ್ರಿಸ್ತನ ಈ ಸಾಮ್ಯನ ಹೇಳಿರುವಂಥದ್ರಿಂದ ಹಿಂದೆ ಇರುವಂಥ ಉದ್ದೇಶ ಏನು ಅಂದರೆ, ಕೊನೆದಾಗಿ ಯೇಸು ಕ್ರಿಸ್ತನನ್ನು ಕಳಿಸಿಕೊಟ್ಟವ್ರೆ, ಯೇಸು ಕ್ರಿಸ್ತನನ್ನು ಕೂಡ ಕೊಂದಾಕಿದ್ದಾರೆ. ಕೊನೆದಾಗ ಆ ಸಾಮ್ಯದಲ್ಲಿ ಏನಾಗುತ್ತೆ, ಮುಂದೆ ಹೋದ ಕೊನೆ ಲೈನನ್ನ ಅದಲ್ಲ ಮತ್ತೇನು ಬರ್ತದೆ ಸುವಾರ್ತೆಯಲ್ಲಿ ನಾವು ಸಾಮ್ಯವನ್ನು ಓದ್ಕೊಂಡಲ್ಲ 21ನೇ ಅಧ್ಯಾಯ 33ನೇ ವಚನದಿಂದನ, ಈ ಆ ಮಗನನ್ನ ಕೊಂದಾಕಿದ್ದಾದ್ಮೇಲೆ ಏನಾಗುತ್ತೆ, ದ್ರಾಕ್ಷಾ ತೋಟದ ಗಣಿಯು ಬಂದಾಗ ಆ ಒಕ್ಕಲಿಗರಿಗೆ ಏನು ಮಾಡುವನು ಅಂದನು. ಅವರು ಆತನಿಗೆ ಆ ಕೆಡುಕರನ್ನು ಕ್ರೂರವಾಗಿ ಸಂಹರಿಸಿ ಕಾಲಕಾಲಕ್ಕೆ ಹಣ್ಣುಗಳನ್ನು ತನಗೆ ಸಲ್ಲಿಸುವಂತ ಬೇರೆ ಇಲ್ಲಿ ಗಮನಿಸಿ, ಕ್ರೂರವಾಗಿ ಸಂಹರಿಸ್ತಾನಂತೆ. ಅಂದ್ರೆ ಯಾವಾಗ ಯೇಸು ಕ್ರಿಸ್ತನನ್ನು ಕೂಡ ಈ ಲೋಕ ಎನ್ನುವಂಥದ್ದು ಕೊಂದಾಕೈತೋ ದೇವ್ರು ಇನ್ ಮೇಲೆ ಸಹಿಸಲ್ಲ. ದೇವರು ಕರುಣಾಮಯನೇ, ಪ್ರೀತಿಮಯನೇ. ಆದ್ರೆ ನಾವು ಇದನ್ನ ಮಾತ್ರನೇ ಅಂದ್ಕೊಂಡಿದ್ವಿ, ದೇವ್ರು ನಮ್ಮನ್ನು ಏನೋ ಶಿಕ್ಷೆ ಕೊಡಲ್ಲ ಅಂತನ. ದೇವರ ಉಗ್ರತೆಗೆ ಯಾರು ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಇಬ್ರಿಯರಿಗೆ ಬರೆದ ಪುಸ್ತಕದಲ್ಲಿ 10ನೇ ಅಧ್ಯಾಯ 31ನೇ ವಚನದಲ್ಲಿ ಏನೈತೆ ಅಂದರೆ, ಜೀವಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿ ಬೀಳುವುದು ಭಯಂಕರವಾದಂಥದ್ದು ಅಂತ ಐತೆ. ಅಂದರೆ ದೇವರ ಕೈಯಲ್ಲಿ ಮನುಷ್ಯನು ಬೀಳುವಂಥದ್ದು ಅದೆಂಥ ಭಯಂಕರ ಅಂತಂದರೆ, ಇವತ್ತು ಈ ನರಮನುಷ್ಯನು ಒಬ್ಬ ಮನುಷ್ಯನಿಗೆ ಏನು ಮಾಡಬಲ್ಲ ಅಂದರೆ, ದೇಹವನ್ನು ಮಾತ್ರ ಕೊಲ್ಲಬಲ್ಲ. ಅವನು ಹೆಚ್ಚಿನದಾಗಿ ಅಂತ ಅಂದರೆ ದೇಹವನ್ನು ಮಾತ್ರ ಕೊಲ್ತಾನೆ. ಅದಕ್ಕಿಂತ ಹೆಚ್ಚಿನದಾಗಿ ಏನನ್ನ ಮಾಡೋಕ್ಕಾಗುತ್ತಾ? ಏನು ಮಾಡೋದಕ್ಕಾಗಲ್ಲ. ಆದರೆ ನಮ್ಮ ಆತ್ಮವನ್ನು ಕೊಲ್ತಾನ ಅಂದ್ರೆ ಕೊಲ್ಲಕ್ಕಾಗಲ್ಲ. ಆದರೆ ದೇವ್ರೇನು ಮಾಡ್ತಾನೆ ಗೊತ್ತಾ, ಆತ್ಮ ದೇಹ ಎರಡನ್ನೂ ಕೂಡ ಕೊಂದು ಬಿಡ್ತಾನಂತೆ. ನಮ್ಮ ಶರೀರವನ್ನು ಮಾತ್ರ ಕೊಲ್ಲೋದಲ್ಲ, ನಮ್ಮ ಶಕ್ತಿವಂತವಾದಂಥ ದೇವರಿಂದ ಬಂದಿರುವಂಥ ದೇವರ ಪಾಲಾಗಿರುವಂಥ ನಮ್ಮ ಆತ್ಮವನ್ನು ನಿತ್ಯ ನಾಶನಕ್ಕೆ ನಡೆಸಿ ಅಲ್ಲಿ ಕೊಲ್ತಾನೆ. ಅಂದರೆ ನಿತ್ಯ ಯಾವಾಗಲೂ ಕೂಡ ಯಾತನೆ ಅನುಭವಿಸುತ್ತಾ ಇರುವಂಥ ಶಿಕ್ಷೆ ಒಳಪಡಿಸ್ತಾನೆ ನಮ್ಮ ಆತ್ಮವನ್ನು. ಅದು ದೇವರ ಶಕ್ತಿ ಅಂತ ಅಂದರೆ, ದೇವರ ಕೈಯಲ್ಲಿ ಬೀಳುವಂಥದ್ದು ಭಯಂಕರವಾದಂಥ. ಇವತ್ತು ಭೂಮಿ ಮೇಲೆ ಯಾರು ಕೂಡ ತಪ್ಪನ್ನು ಮಾಡಿ ದೇವರ ಕೈ ಸಿಗಾಕೋಬಾರ್ದು. ದೇವ್ರನ್ನ ದೂಷಣೆ ಮಾಡುವಂಥವ್ರು ಏನವರು, ಇವ್ರು ಯಾರಿಗೂ ಕೂಡ ಕ್ಷಮಾಪಣೆ ಎನ್ನುವಂಥದ್ದಿಲ್ಲ. ದೇವರ ಮಾತಿಗೆ ವ್ಯತಿರೇಕವಾಗಿ ಬೋಧಿಸುವಂಥದ್ದು, ನಡ್ಕೊಳ್ಳುವಂಥದ್ದು, ಬೋಧನೆ ಕೇಳುವಂಥದ್ದು, ಈ ಕಾರ್ಯಗಳೈತೆ, ಇವುಗಳಿಗೆ ಕ್ಷಮಾಪಣೆ ಇಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅಂದರೆ ಯೇಸು ಕ್ರಿಸ್ತನು ಬಂದಾಗ ಯಾಕೆ ಈ ಸೃಷ್ಟಿಯೆಲ್ಲವೂ ಕೂಡ ನಾಶನವಾಗಿ ಹೋಗುತ್ತೆ ಅಂತಂದರೆ, ಯೇಸು ಕ್ರಿಸ್ತನನ್ನು ಕೊಂದಾಕಿರುವಂಥ ಕಾರಣ, ಭಕ್ತರನ್ನ ಕೊಂದಾಕಿರುವಂಥ ಕಾರಣ, ಅಪೊಸ್ತಲರನ್ನ ಕೊಂದಾಕಿರುವಂಥ ಕಾರಣ, ನ್ಯಾಯಸ್ಥಾಪಕರನ್ನ ಕೊಂದಾಕಿರುವಂಥ ಕಾರಣ. ಯೇಸು ಕ್ರಿಸ್ತನ ಅದಕ್ಕೇನೆ ಎಷ್ಟೋ ಮಾತುಗಳನ್ನು ಹೇಳ್ತಾನೆ. ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣವನ್ನು ತೆಗೆಯುವವಳೆ, ದೇವರು ನಿನ್ನ ಬಳಿಗೆ ಕಲಿಸಿಕೊಟ್ಟಂಥವ್ರನ್ನ ಕಲ್ಲಿಸಿದು ಕೊಲ್ಲುವವಳೆ ಅಂತಾನೆ. ಅಂದರೆ ಯೆರೂಸಲೇಮಿನಲ್ಲಿ ಏನು ಅಂಥ ಭಯಂಕರ ನಡೆದಿದೆ ಅಂತ ಅಂದರೆ, ಭಕ್ತರ ಪ್ರಾಣ ಬಲಿ ಎನ್ನುವಂಥದ್ದು ನಡೆದೋಗಿದೆ. ಯೆರೂಸಲೇಮಿನಲ್ಲಿ ಭಯಂಕರವಾದಂಥ ಕಾರ್ಯ ನಡೆದಿರುವಂಥ ಕಾರಣವೇ ಯೇಸು ಕ್ರಿಸ್ತನ ಆ ಮಾತುಗಳನ್ನು ಹೇಳ್ತಾನೆ. ನಾವು ಒಂದು ವೇಳೆ ದೇವರು ನಮ್ಮನ್ನು ಕೈ ಬಿಟ್ಟ ಅಂದ್ಕೊಳ್ಳಿ, ಅದು ಘೋರವಾದಂಥ ಪರಿಸ್ಥಿತಿ. ನಾವು ಪಾಪವನ್ನು ಮಾಡ್ತಿದ್ದಂಥ ಸಮಯದಲ್ಲಿ ದೇವ್ರು ನಮ್ಮನ್ನು ಕೈ ಬಿಟ್ಬಿಡ್ತಾನೆ.
ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಈ ಇಸ್ರಾಯೇಲರಿದ್ದಾರೆ, ಇದು ಯಾಕೆಂದರೆ ಇದು ಕಷ್ಟವಾಗಿರುವಂಥ ಪಾಠ, ಆದರೂ ಕೂಡ ನೀವು ಅರ್ಥ ಮಾಡ್ಕೊಳ್ಳಿ ಅನ್ನುವಂಥ ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ಇಸ್ರಾಯೇಲ್ಯರು ಅಂತ ಹೇಳಿ ಚರಿತ್ರೆಯಲ್ಲಿ ಕಾಣ್ತಾರೆ. ಈ ಇಸ್ರಾಯೇಲ್ಯರು 430 ವರ್ಷಗಳ ಕಾಲ ಇಸ್ರಾಯೇಲರ ಒಂದು ದಾಸತ್ವದಲ್ಲಿ ಇರ್ತಾರೆ. ಕ್ಷಮಿಸಿ, ಐಗುಪ್ತ ದೇಶದ ದಾಸತ್ವದಲ್ಲಿ ಇರ್ತಾರೆ ಇಸ್ರಾಯೇಲ್ಯರು. ಅವರು 430 ವರ್ಷಗಳ ಕಾಲ ಕೂಡ ದೇವರಿಗೆ ಪ್ರಾರ್ಥನೆ ಮಾಡಿಲ್ವ ಅಂತ ನೋಡೋಕೆ ಅವರು ಪ್ರಾರ್ಥನೆ ಮಾಡೇ ಇರ್ತಾರೆ. ಆದರೆ ದೇವರು ಯಾಕೆ 430 ವರ್ಷಗಳ ಕಾಲ ಅವರ ಪ್ರಾರ್ಥನೆಯನ್ನು ಕೇಳಿಲ್ಲ? ಎಷ್ಟೋ ಜನ ಹುಟ್ಟಿ ಎಷ್ಟೋ ತಲೆಮಾರುಗಳು ದಾಸತ್ವದಲ್ಲೇ ಸತ್ತೋಗಿದ್ದಾರೆ. ದಾಸತ್ವದಲ್ಲೇ ಹುಟ್ಟಿ ದಾಸತ್ವದಲ್ಲಿ ಸತ್ತೋಗಿದ್ದಾರೆ. ದಾಸತ್ವದಲ್ಲೇ ಹುಟ್ಟಿ ದಾಸತ್ವದಲ್ಲಿ ಸಾಯೋದಕ್ಕೆ ದೇವರು ಏನಕ್ಕೋಸ್ಕರ ಬಿಟ್ಟರು? ಏನಕ್ಕೋಸ್ಕರ ಅವರ ಪ್ರಾರ್ಥನೆಯನ್ನು ಕೇಳಿ ಅವರನ್ನ ಕಾಪಾಡಿಲ್ಲ? ಅಂದರೆ ದೇವರು ಮನುಷ್ಯನನ್ನು ಕೈ ಬಿಟ್ಟರೆ ಈ ರೀತಿಯಾಗಿರ್ತದೆ. ತಲೆಮಾರುಗಳು ಕೂಡ ಹೋದ್ರೂ ಕೂಡ ದೇವ್ರು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ. ಒಬ್ಬ ಮನುಷ್ಯನ ಯಾವತ್ತೂ ಮಾರ್ಪಡೋದನ್ನು ದೇವ್ರು ಬಯಸ್ತಾನೆ ಹೊರತು ಗರ್ವಿಷ್ಠನಾಗಿ ಬದುಕುವಂಥದ್ದನ್ನು ಯಾವುದೇ ಕಾರಣಕ್ಕೂ ಕೂಡ ಬಯಸಲ್ಲ. ಅನಂತರ 430 ವರ್ಷಗಳ ಆದಮೇಲೆ ಮಹಾನಾಯಕನನ್ನು ಮೋಶೆಯನ್ನು ಹುಟ್ಟಿಸ್ತಾರೆ. ಆ ಮೋಶೆ ಹುಟ್ಟು ಬಂದು ಏನು ಮಾಡ್ತಾನೆ? ದೇವರ ಮಾರ್ಗಗಳಿಗೆ ನಡೆಸುವಂಥ ಪ್ರಯತ್ನದಲ್ಲಿ ಆತನ ಮಾಡ್ತಾನೆ, ದೇವರ ಮಾತುಗಳನ್ನು ಹೇಳ್ತಾನೆ, ಎಲ್ಲವನ್ನ ಮಾಡ್ತಾನೆ. ಈಗ ನಾಯಕನನ್ನು ನಾವು ಬೇಕು ಅಂತ ಕೇಳ್ತಿದ್ದಂಗೆ ನಾಯಕನನ್ನು ಕೊಟ್ಬಿಡಲ್ಲ. ಆಲೋಚನೆ ಮಾಡಬೇಕು. ಈಗ ನಾವು ಚರಿತ್ರೆ ನೋಡ್ಕೊಂಬರುವಂಥದ್ದಾದರೆ ಈಗ ಯಾರೋ ನಮಗೆ ನಾಯಕನ ಬೇಕು ಅಂತ ಹೇಳಿ ನಾವು ಕೇಳ್ತಿದ್ದಂಗೆನೇ ಕೊಟ್ಬಿಡಲ್ಲ. ಎಲ್ಲಕ್ಕೂ ಕೂಡ ಒಂದು ಕಾಲ ಎನ್ನುವಂಥದ್ದು ಐತೆ. ಈಗ ನಾವು ಅಮಾಯಕರಾಗಿ ನಾವು ಜೀವಿಸ್ತಿದ್ದಂಥ ಸಮಯದಲ್ಲಿ ಈ ಸತ್ಯ ನಮಗೆ ಗೊತ್ತಿಲ್ಲ. ಈ ಸತ್ಯ ನಮಗೆ ಬೇಕು ಅಂತೇಳಿ ನಾವು ಒಂದು ವೇಳೆ ಅರ್ಥ ಕೇಳಿದ ತಕ್ಷಣಕ್ಕೆ ಅದನ್ನು ಕೊಟ್ಬಿಡ್ತಾನೆ? ಕೊಡಲ್ಲ. ಅದು ಎಲ್ಲದಕ್ಕೂ ಕೂಡ ಕಾಲ ಎನ್ನುವಂಥದ್ದು ಬೇಕು. ಅಂದರೆ ನಮಗೆ ಭಕ್ತಿ ಎನ್ನುವಂಥದ್ದು ಬೇಕು. ಭಕ್ತಿ ಎನ್ನುವಂಥದ್ದು ಪರಿಪೂರ್ಣವಾದಂಥ ಸಮಯದಲ್ಲಿ ದೇವ್ರೇನು ಮಾಡ್ತಾನೆ? ಆವಾಗ ಆ ಸಮಯದಲ್ಲಿ ಅದನ್ನು ಮಾಡ್ತಾನೆ. ಈ ಕಾಲ ಎನ್ನುವಂಥದ್ದು ಬಂದಾಗಲೇ ಎಲ್ಲವನ್ನು ನಡೀತತೆ ಎನ್ನುವಂಥದ್ದಕ್ಕೆ ಬೈಬಲ್ ಏನು ಹೇಳುತ್ತೋ ಗಲಾತ್ಯ 4:4 ಓದಿ. ಗಲಾತ್ಯದವರೆಗೆ ಬರೆದ ಪುಸ್ತಕ 4:4 ವಚನವನ್ನ. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು. ಸಾಕು, ಇಲ್ಲಿ ನೋಡಿ, ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನ ಕಳಿಸಿಕೊಟ್ಟ ಅಂತ ಐತೆ. ಅಂದ್ರೆ ಯೇಸು ಕ್ರಿಸ್ತನು ಬರೋದಕ್ಕೂ ಕೂಡ ಈ ಭೂಮಿ ಮೇಲೆ ಕಾಲ ಪರಿಪೂರ್ಣವಾಗ್ಬೇಕಂದ್ರೆ ಆಗ್ಬೇಕು. ಯೇಸು ಕ್ರಿಸ್ತನು ಯಾವಾಗಲೂ ಬರೋಂಗಿಲ್ಲ. ಈಗ ಒಬ್ಬ CM ಒಂದು ಸ್ಥಳಕ್ಕೆ ಬರ್ತಾವ್ರೆ ಅಂದ್ರೆ ಅದು ಇಂಪಾರ್ಟೆಂಟ್ ಕೆಲಸ ಆಗಿರ್ತೈತೆ. ಚಿಕ್ಕ ವಿಷಯಕ್ಕೂ ಕೂಡ CM ಬರ್ತಾರ, ಚಿಕ್ಕ ವಿಷಯಕ್ಕೂ ಕೂಡ ಪ್ರಧಾನಿ ಬರ್ತಾರ? ಬರಲ್ಲ. ಯಾವುದೋ ದೊಡ್ಡ ಕೆಲಸ ಆಗಿದ್ರೆ ಪ್ರಧಾನಿ ಬರ್ತಾರೆ, ದೊಡ್ಡ ಕೆಲಸ ಆಗಿದ್ರೆ CM ಬರ್ತಾರೆ. ಆ ರೀತಿಯಾಗಿ ಯೇಸು ಕ್ರಿಸ್ತನ ಈ ಭೂಮಿ ಮೇಲೆ ಬರಬೇಕು ಅಂತಂದ್ರೆ ಅದು ದೊಡ್ಡ ಕೆಲಸವೇ ಆಗಿರ್ಬೇಕು. ಆ ಕೆಲಸ ಕಾಲವು ಪರಿಪೂರ್ಣವಾದಾಗ, ಅಂದ್ರೆ ದೇವ್ರು ಯಾವಾಗ ತೀರ್ಮಾನ ಮಾಡಿದ್ರು ಆ ಕಾಲದಲ್ಲೇ ಯೇಸು ಕ್ರಿಸ್ತನ ಬರಬೇಕು. ಈ ಭೂಮಿ ಆಕಾಶಗಳೆಲ್ಲ ನಿರ್ಮಾಣವಾಗೋದಕ್ಕಿಂತ ಮೊದಲೇ ದೇವ್ರು ತೀರ್ಮಾನ ಮಾಡಿದ್ದಾನೆ. ಏನಂತ? ನೀನು ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಹೋಗಿ ಬಲಿಯಾಗಬೇಕು ಅಂತ. ಆ ತೀರ್ಮಾನ ಮಾಡಿರುವಂಥ ಕಾಲ ಯಾವಾಗಿದೆಯೋ ಅವಾಗ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು ಅಂತ ಹೇಳಿ ಐತೆ. ಅದಕ್ಕೆ ಪೌಲನ್ ಏನು ಹೇಳ್ತಾನೆ ಗೊತ್ತಾ? ಪೌಲನ್ ಏನು ಹೇಳ್ತಾನೆ? ಒಂದ್ಸರಿ 1 ಕೊರಿಂಥ 15:8 ಓದಿ. 1 ಕೊರಿಂಥ 15:8. ಕಟ್ಟ ಕಡೆಗೆ ಕಾಣಿಸಿಕೊಂಡನು. ಇಲ್ಲಿ ತೆಲುಗು ಬೈಬಲಲ್ಲಿ ಇದೇ ಮಾತು ಏನೈತೋ ಓದ್ತೀನಿ ನೋಡಿ. అందరికి కడపట అకాలమందు పుట్టినట్టున్న ಅಂತ ಐತೆ. ಅಕಾಲದಲ್ಲಿ ಹುಟ್ಟಿದವನಂತಿರುವ ಅಂದ್ರೆ ಅಕಾಲದಲ್ಲಿ ಹುಟ್ಟಿದವನಂತಿರುವ ಅಂದ್ರೆ ಏನರ್ಥ? ಒಬ್ಬ ಪೌಲನು ಬರಬೇಕು ಅಂದ್ರೂ ಕೂಡ ಕಾಲ ಎನ್ನುವಂಥದ್ದು ಬೇಕು. ಇವತ್ತು ಯಾಕೆ ನಾವೆಲ್ಲ ಈ ಕಾಲಗಳಲ್ಲಿ ಹುಟ್ಟಿದೀವಿ ಅಂದರೆ, ಯಾಕೆ ನಾವು 1ನೇ ಶತಮಾನದಲ್ಲಿ ಹುಟ್ಟಿಲ್ಲ, ಇಲ್ಲ ಮುಂದೆ ಯಾಕೆ ಹುಟ್ಟಿಲ್ಲ, ನಾವ್ಯಾಕೆ ಈ ಕಾಲಗಳಲ್ಲಿ ಈ ತಲೆಮಾರಿನಲ್ಲಿ ಹುಟ್ಟಿದೀವಿ ಅಂದರೆ ದೇವರ ಅನಾದಿ ಪ್ರಣಾಳಿಕೆ ಇದೆಲ್ಲ. ಇಂಥ ಮನುಷ್ಯನು ಇಂಥವರ ಗರ್ಭದಲ್ಲಿ, ಇಂಥ ಒಂದು ಜಾಗದಲ್ಲಿ, ಇಂಥ ಒಂದು ಸಮಯದಿಂದ ಇಂಥ ಒಂದು ಸಮಯದವರೆಗೆ ಈ ಭೂಮಿ ಮೇಲೆ ನನ್ನ ಕೆಲಸನ ನಡೆಸಬೇಕು. ಇದು ದೇವರ ತೀರ್ಮಾನ. ಅರ್ಥ ಆಯ್ತಾ? ಯಾರು ಕೂಡ ಈ ಭೂಮಿ ಮೇಲೆ ವ್ಯರ್ಥವಾಗಿ ಹುಟ್ಟಿದಂಥವರಲ್ಲ. ನಾವು ಹುಟ್ಟೋದ್ಕಿಂತ ಮೊದಲನೇ ದೇವರ ತೀರ್ಮಾನ ಎನ್ನುವಂಥದ್ದು ಆಗೋಗೈತೆ. ಇಂಥ ಮನುಷ್ಯನ ಏನು ಮಾಡಬೇಕು? ಇಂಥವರ ಗರ್ಭದ ಮೂಲಕವೇ ಬರಬೇಕು. ಅವನು ಎಲ್ಲಿರಬೇಕು? ಇಂಥ ಒಂದು ಜಾಗದಲ್ಲೇ ಇರಬೇಕು. ಈಗ ನಾವು ಯಾಕೆ ಅಮೆರಿಕದಲ್ಲಿ ಇಲ್ಲ ಯಾಕೆ ನಾವು ಸ್ವಿಟ್ಜರ್ಲ್ಯಾಂಡಲ್ಲಿ ಇಲ್ಲೇ ಇರ್ಬೇಕು? ಏನಕ್ಕೆ? ಅದು ದೇವರ ತೀರ್ಮಾನ. ಇಂಥವರ ಗರ್ಭದ ಮೂಲಕವಾಗಿ ಇಂಥ ಒಂದು ಜಾಗದಲ್ಲಿ ಇಂಥ ಒಂದು ಸಮಯದಿಂದ ಇಂಥ ಒಂದು ಸಮಯದವರೆಗೆ, ಆ ಸಮಯದ ಬರೋವರೆಗೂ ಕೂಡ ನಾವು ನೀತಿವಂತರಾಗಿ ಬದುಕ್ಬೋದು, ಅನೀತಿವಂತರಾಗಿ ಬದುಕ್ಬೋದು. ದೇವ್ರು ನಮಗೆ ಅದನ್ನು ನಾವು ತಡೆ ಹಿಡಿಯೋದಕ್ಕೆ ಬರಲ್ಲ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾಕೆ ದುಷ್ಟತನದಲ್ಲಿ ಬದುಕುವಂಥವ್ರು ಕೂಡ ಸಾಯದಂಥ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಅವರೇ ಜೀವಂತವಾಗವ್ರೆ ಅಂತಂದರೆ,
ಒಂದು ವೇಳೆ ತಪ್ಪು ಮಾಡಿದಂಥವ್ರನ್ನೆಲ್ಲ ದೇವ್ರು ಕೊಂದಾಕೋದಾದ್ರೆ ಈ ಭೂಮಿ ಮೇಲೆ ಒಂದು ನರಮನುಷ್ಯನೂ ಕೂಡ ಉಳಿಯಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ತಪ್ಪನ್ನು ಮಾಡಿದಂಥವ್ರೆ. ಇದು ಬೈಬಲ್ ಹೇಳಿರುವಂಥ ನಿಜ. ಅದಕ್ಕೋಸ್ಕರವೇ ಯೇಸು ಕ್ರಿಸ್ತನ ಪರಿಶುದ್ಧನಾದಂಥ ಕ್ರಿಸ್ತನ ಬರಬೇಕಾಗಿತ್ತು. ತಪ್ಪನ್ನ ಮಾಡಿದ್ದಾನೆ ಅಂತೇಳಿ ತಪ್ಪಿತಸ್ಥರನ್ನೆಲ್ಲ, ತಪ್ಪು ಮಾಡಿದಂಥವ್ರನ್ನೆಲ್ಲ ದೇವ್ರು ಕೊಂದಾಕೋದಾದ್ರೆ ಈ ಭೂಮಿಯಲ್ಲಿ ಯಾರೂ ಇರಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ತಪ್ಪು ಮಾಡಿದಂಥವ್ರೆ. ಅರ್ಥ ಆಯ್ತಾ? ಆದ್ದರಿಂದ ದೇವ್ರು ಕಾಲವನ್ನು ನಿರ್ಣಯ ಮಾಡಿದ್ದಾನೆ. ಆ ಕಾಲವನ್ನು ನಿರ್ಣಯ ಮಾಡಿರುವಂಥ ಸಮಯದವರೆಗೆ ಈ ಭೂಮಿ ಮೇಲೆ ಮನುಷ್ಯನ ಇದ್ದೇ ಇರ್ತಾನೆ. ಆ ಕಾಲ ಎನ್ನುವಂಥದ್ದು ಬಂದ ಮೇಲೆ ಅವನು ರೋಗದ ಮೂಲಕವಾಗಿ ಆಗಿರ್ಬೋದು, ಆಕ್ಸಿಡೆಂಟ್ ಮೂಲಕವಾಗಿ ಆಗಿರ್ಬೋದು, ಕೊಲೆಗಳ ಮೂಲಕವಾಗಿ ಆಗಿರ್ಬೋದು, ರೋಗದ ಮೂಲಕವಾಗಿ ಆಗಿರ್ಬೋದು, ಅವನು ವಯಸ್ಸಾಗಿ ಸಾಯುವಂಥದ್ದಾಗಿರ್ಬೋದು, ಯಾವುದೋ ಒಂದು ಮೂಲಕವಾಗಿ ಒಂದು ದಾರಿಯ ಮೂಲಕವಾಗಿ ದೇವರು ತೆಗಿತಾನೆ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕಿದ್ದನ್ನ. ನೀನು ನೀತಿವಂತನಾಗಿ ಹಿಂಗೆ ಸಾಯ್ಬೇಕು, ಅನೀತಿವಂತನಾಗಿ ಹಂಗೆ ಸಾಯ್ಬೇಕು ಅನ್ನುವಂಥದ್ದು ಈ ರೂಲ್ ಇಲ್ಲ. ಯಾವುದೋ ಒಂದು ದಾರಿ ಅಷ್ಟೇನೆ. ಈ ಲೋಕದಿಂದ ಒಬ್ಬ ಮನುಷ್ಯನನ್ನು ತೆಗಿಬೇಕು ಅಂದ್ರೆ ಯಾವುದೋ ಒಂದು ದಾರಿಯ ಮೂಲಕವಾಗಿ ದೇವರು ತೆಗಿತಾನೆ. ಈ ಚರಿತ್ರೆಯಲ್ಲಿ ಪ್ರಪಂಚವನ್ನೇ ಆಳ್ಬೇಕು ಅಂತೇಳಿ ಹೊರಟಂಥವರು ಸೊಳ್ಳೆ ಕಡಿತದಿಂದ ಸತ್ತೋಗಿದ್ದಾರೆ. ಅಂದ್ರೆ ದೇವರ ತೀರ್ಮಾನ ಇದು. ಇವನು ಈ ರೀತಿಯಾಗಿ ಹೋಗ್ಬೇಕು ಅನ್ನುವಂಥದ್ದು ದೇವರ ತೀರ್ಮಾನ. ಟರ್ಕಿಯಲ್ಲಿ ಪ್ರಳಯ ಆದಾಗ ಒಂದೇ ಕುಟುಂಬದಲ್ಲಿದ್ದಂಥವರು 4 ಜನ ಮಕ್ಕಳು, 4 ಜನ ಗಂಡ ಹೆಂಡತಿ, 2 ಮಕ್ಕಳು, 4 ಜನ ಇದ್ದಾರೆ ಅಂತ ಅಂದ್ರೆ ತಂದೆ ತಾಯಿಗಳಿರ್ತಾರೆ, ಮಕ್ಕಳಿರಲ್ಲ. ಮಕ್ಕಳಿರ್ತಾರೆ, ತಂದೆ ತಾಯಿಗಳಿರಲ್ಲ. ಅಂದ್ರೆ ಇದರಿಂದ ಏನೈತೆ? ದೇವರ ತೀರ್ಮಾನ ಐತೆ. ಇಂಥವ್ರು ಇರಬೇಕು, ಇಂಥವ್ರು ಹೋಗ್ಬೇಕು ಅಂತಾನೆ. ಅರ್ಥ ಆಯ್ತಾ? ದೇವರ ತೀರ್ಮಾನವನ್ನ ಯಾರು ಕೂಡ ತಪ್ಪಿಸೋದಕ್ಕಾಗಲ್ಲ. ದೇವರು ಮನುಷ್ಯನಿಗೆ ಯಾವ ರೀತಿಯಾಗಿ ತೀರ್ಮಾನ ಮಾಡಿದಾರೋ ಆ ತೀರ್ಮಾನದಂತೆ ನಡೆಯುತ್ತದೆ. ಇದರಿಂದ ಯಾವ ಡಾಕ್ಟರೋ, ಯಾವ ಮೆಡಿಸನ್ನೋ, ಯಾವ ಮಂತ್ರವಾದಿನೋ, ಯಾವ ಪಾಸ್ಟರೋ ನಾನು ಏನೋ ಒಂದು ಮಾಡಿ ಉಳಿಸ್ಬಿಡ್ತೀನಿ ಅಂದರೆ ಎಲ್ಲರೂ ಕೂಡ ಕಳ್ರೆ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾಕೆ ಅಂತಂದರೆ ಇವತ್ತು ಭೂಮಿ ಮೇಲೆ ಇಂಥ ಮಟ್ಟಿಗೆ ಭಯಂಕರವಾದಂಥ ರೀತಿಯಲ್ಲಿ ಸೈತಾನನ ಶ್ರಮೆಗಳು ಹೆಚ್ಚಾಗ್ತಾ ಇರುವಂಥ ಕಾರಣ, ಮನುಷ್ಯನ ಪಾಪದಲ್ಲಿ ಜಾರಿ ಹೋಗ್ತಿರುವಂಥ ಕಾರಣವೇ ದೇವದೂತರು ಏನು ಮಾಡ್ತಾ ಇದ್ದಾರೆ ಪರಲೋಕದಲ್ಲಿ? ಸ್ವಾಮಿ, ನಿನ್ನ ಒಂದು ಸಂಘವನ್ನು ಮತ್ತೆ ನೀನು ಏನು ಮಾಡು, ಭೂಮಿಯಲ್ಲಿರುವಂಥ ನಿನ್ನ ಸಂಘವನ್ನು ಮತ್ತೆ ನೀನು ಪುನರ್ಜೀವನಗೊಳಿಸು. ಅಂದರೆ ಯಾಕಂದ್ರೆ ಸತ್ತಂಥ ರೀತಿಯಲ್ಲಿ ಹೋಗ್ಬಿಟ್ಟೈತೆ ಕ್ರೈಸ್ತತ್ವ ಎನ್ನುವಂಥದ್ದು. ಸತ್ತಂಥ ರೀತಿಯಲ್ಲಿ ಕ್ರೈಸ್ತತ್ವ ಎನ್ನುವಂಥದ್ದು ಈ ಲೋಕಕ್ಕೆ ಬೆಳಕಾಗಿ ಹೊಳೆಯುವ ಜ್ಯೋತಿರ್ಮಂಡಲಗಳಾಗಿ ಒಬ್ಬ ಅಜ್ಞಾನದಲ್ಲಿ ನಡ್ಕೊಳ್ಳುವಂಥ ಮನುಷ್ಯನಿಗೆ ಜ್ಞಾನವನ್ನು ತೋರಿಸುವಂಥ ರೀತಿಯಲ್ಲಿ ಬದುಕಬೇಕು. ಆದರೆ ಏನಕ್ಕೂ ಪ್ರಯೋಜನವಿಲ್ಲದಂಥ ರೀತಿಯಲ್ಲಿ ಏನೋ 4 ಮಾತುಗಳನ್ನು ಹೇಳ್ಕೊಂಡು ದುಡ್ಡಿನ ಆಸೆಗೋಸ್ಕರ ಜೀವಿಸ್ತಾ ಇದ್ದಾರೆ ಅಂದರೆ ಕ್ರೈಸ್ತತ್ವ ಎನ್ನುವಂಥದ್ದು ಸತ್ತೋಗೈತ. ಇವೆಲ್ಲವನ್ನು ನೋಡಿದಂಥ ಭಕ್ತರು ಏನು ಮಾಡ್ತಾ ಇದ್ದಾರೆ? ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 9ನೇ ವಚನದಲ್ಲಿ ಅವ್ರು ಏನು ಹೇಳ್ತಿದ್ದಾರೋ ಅದನ್ನು ಓದಿ. ಪ್ರಕಟಣೆ 6:9. ಆತನು 5ನೇ ಮುದ್ರೆಯನ್ನು ಒಡೆದಾಗ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಾವು ಹೇಳಿದ ಸಾಕ್ಷಿಯ ನಿಮಿತ್ತವಾಗಿಯೂ ಹತವಾದವರ ಆತ್ಮಗಳು ಯಜ್ಞವೇದಿಯ ಕೆಳಗಿರುವುದನ್ನು ಕಂಡೆನು. ಅಂದ್ರೆ ಈ ಭೂಮಿ ಮೇಲೆ ದೇವರಿಗೋಸ್ಕರ ಬದುಕಿ ಸತ್ತಂತವ್ರು ಏನಿದಾರೋ ಯಜ್ಞವೇದಿಯ ಕೆಳಗಡೆ, ಅಂದ್ರೆ ಯಜ್ಞವೇದಿಯ ಕೆಳಗೆ ಅಂದ್ರೆ ಈ ಭೂಮಿಯ ಕೆಳಗೆ ಅಂದ್ರೆ ಏನರ್ಥ ಅಂತ ಅಂದ್ರೆ ಪಾತಾಳ ಲೋಕ. ಎಷ್ಟು ಲೋಕಗಳೈತೆ? 3 ಲೋಕಗಳು. ಈ ಪಾತಾಳ ಲೋಕದಲ್ಲಿ 2 ಭಾಗಗಳೈತೆ. ಈಗ ಈ ಭೂಮಿ ಮೇಲೆ ಸಮುದ್ರ, ಒಣನೆಲ ಇದೆಯಾ? ಸಮುದ್ರ ಇದೆ, ಒಣನೆಲ ಇದೆಯಾ? ಆಗ ಹಂಗೆ ಪಾತಾಳ ಲೋಕದಲ್ಲಿ 2 ಭಾಗ ಐತಿ. ಪರದೇಸಿ ಎನ್ನುವಂಥದ್ದು ಐತೆ, ನರಕ ಎನ್ನುವಂಥದ್ದು ಐತೆ, ಮಧ್ಯದಲ್ಲಿ ಡೊಂಗರ ಎನ್ನುವಂಥದ್ದು ಐತೆ. ಅಂದ್ರೆ ಈ ಪರದೇಶಿಯಲ್ಲಿ ಇರುವಂತ ಭಕ್ತರುಗಳು ನೀತಿವಂತರಾಗಿ ಸತ್ತಿರುವಂತವ್ರು ಏನಿದಾರೋ ಇವರು ದೇವರಿಗೆ ಮೊರೆ ಇಡ್ತಾ ಇದ್ದಾರೆ ಅಂತ. ಏನಂತ ಮುಂದೆ ಓದಿ ಏನಂತ ಮೊರೆ ಇಡ್ತಾರ ಅವರು? ಅವರು ಒಡೆಯನೇ ಪರಿಶುದ್ಧನು ಸತ್ಯವಂತನು ಆಗಿರುವಾತನೇ, ಭೂನಿವಾಸಿಗಳು ನಮ್ಮನ್ನು ಕೊಂದದಕ್ಕಾಗಿ ಎಷ್ಟು ಕಾಲದವರೆಗೂ ವಿಚಾರಿಸಿದೆಯೋ ಪ್ರತಿದಂಡನೆ ಮಾಡಿದೆಯೋ ಇರುವೆ. ನ್ಯಾಯ ವಿಚಾರಿಸದೆಯೂ ಪ್ರತಿದಂಡನೆ ಮಾಡದೆಯೂ ಇರುವೆ ಅಂತ. ಅಂದ್ರೆ ಒಡೆಯನೇ ಪರಿಶುದ್ಧನೇ ಸತ್ಯವಂತನೇ, ಭೂನಿವಾಸಿಗಳು ನಮ್ಮನ್ನ ಕೊಂದಾಕ್ಬಿಟ್ಟಿದ್ದಾರೆ. ನಾವು ನೀತಿ ಮಾತುಗಳನ್ನು ಹೇಳೋದಕ್ಕೋಗಿ ನಾವು ನೀತಿವಂತರಾಗಿ ಬದುಕಿದ್ದಕ್ಕೋಸ್ಕರ ಈ ಭೂನಿವಾಸಿಗಳು ನಮ್ಮನ್ನ ಕೊಂದಿದ್ದಾರೆ. ನಮ್ಮನ್ನ ಕೊಂದಿದ್ದಕ್ಕೋಸ್ಕರ ಈ ಭೂನಿವಾಸಿಗಳಿಗೆ ನೀನು ಯಾವತ್ತು ನ್ಯಾಯವನ್ನ ತೀರಿಸ್ತೀಯಾ? ಅಂದ್ರೆ ಇವರೆಲ್ಲರನ್ನ ನಾಶ ಮಾಡು ತಂದೆ, ಇವರೆಲ್ಲರನ್ನ ಈ ಭೂಮಿಯನ್ನ ನಾಶ ಮಾಡು, ಈ ಮನುಷ್ಯರನ್ನ ನಿರ್ನಾಮ ಮಾಡು, ಇವರೆಲ್ಲರನ್ನು ಕೂಡ ನರಕಕ್ಕೆ ಹಾಕು ಎಂಬುದಾಗ ಪರದೇಶದಲ್ಲಿರುವಂಥ ಭಕ್ತರ ಮೊರೆ ಇಡ್ತಾವ್ರೆ. ಚೆನ್ನಾಗಿ ಆಲೋಚನೆ ಮಾಡಿ. ಈಗ ನಾವೊಂದ್ ಬೆಳೆ ಈ ಭೂಮಿ ಮೇಲೆ ದುರ್ಮಾರ್ಗಿಗಳಾಗಿ ಈ ಭೂಮಿ ಮೇಲೆ ಬದುಕ್ತವಂಥ ಪ್ರತಿಯೊಬ್ಬ ಮನುಷ್ಯನ ವಿಷಯದಲ್ಲೂ ಕೂಡ ಪರದೇಶದಲ್ಲಿ ಇರುವಂಥವ್ರು ಮೊರೆ ಇಡ್ತಾವ್ರೆ. ಯಾಕೆ ಅಂತ ಅಂದ್ರೆ ದೇವರು ಹಗಲು ರಾತ್ರಿ ದೇವರು ನಮ್ಮನ್ನ ಜೀವಂತವಾಗಿ ಕಾಪಾಡಿ ಸಾಯದಂಥ ರೀತಿಯಲ್ಲಿ
ಗಾಳಿಯನ್ನು ಕೊಟ್ಟು, ಬೆಳಕನ್ನು ಕೊಟ್ಟು, ಭೂಮಿ ತಿರುಗುವಂತೆ ಮಾಡಿ, ಸೂರ್ಯನ ಮೂಡುವಂತೆ ಮಾಡಿ, ಬೆಳೆ ಬರುವಂತೆ ಮಾಡಿ, ಮಳೆ ಸುರಿಯುವಂತೆ ಮಾಡಿ, ಇಷ್ಟೆಲ್ಲವನ್ನ ಮಾಡ್ತಾ ಇರುವಂಥ ದೇವರು, ಮನುಷ್ಯನು ಭೂಮಿ ಮೇಲೆ ನೀತಿವಂತನಾಗ ದೇವ್ರಿಗೋಸ್ಕರ ಬದುಕ್ತಲೇ ಇದ್ರೆ ದೇವ್ರು ಏನು ಮಾಡಬೇಕು? ಇವತ್ತು ನಾವು ನಮ್ಮ ಮಕ್ಕಳನ್ನ ಕಷ್ಟಪಟ್ಟು ಸಾಕಿ ಸಲುವಿ ಎಲ್ಲ ಮಾಡ್ತೀವಿ. ಆ ರೀತಿಯಾಗಿ ಕಷ್ಟಪಟ್ಟು ಸಾಕಿ ಸಲುವಿ ಎಲ್ಲವ್ರನ್ನ ಬೆಳೆಸಿದಾಗ ಅವ್ರು ದೊಡ್ಡವರಾಗಿ ನಮಗೆ ವಿರುದ್ಧವಾಗಿ ನಿಂತ್ಕೊಂಡ್ರೆ, ನಾವು ಹೇಳಿದ ಮಾತೆ ಕೇಳಿದಂಥ ರೀತಿಯಲ್ಲಿ ಬದಲಾದರೆ ನಮ್ಗೇನು ಅನ್ಸುತ್ತೆ? ತಂದೆ ತಾಯಿಗಳಿನ ಮಕ್ಕಳುಗಳನ್ನ ಜೈಲಿಗೆ ಹಾಕ್ಸಿರುವಂಥ ಸಂಗತಿಗಳಿಲ್ವಾ? ಏನಕ್ಕೋಸ್ಕರ ಇವ್ರಿಗೆ ಈ ರೀತಿಯಾಗಿ ಬೇಜಾರಾಗಿದೆ? ಇವರು ಬಹುತೇಕ ತಪ್ಪುಗಳ ಮೇಲೆ ತಪ್ಪು ಮಾಡಿದ್ರಿಂದ ಅಲ್ವಾ? ಆ ರೀತಿಯಾಗಿ ಇಷ್ಟೆಲ್ಲ ಮಾಡಿದಂಥ ದೇವರಿಗೆ ವಿರುದ್ಧವಾಗಿ ಈ ಮನುಷ್ಯನ ಪಾಪವನ್ನು ಮಾಡ್ತಾ ಇದ್ರೆ ದೇವ್ರು ಎಲ್ಲಿವರೆಗೂ ನೋಡ್ತಾನೆ? ದೇವ್ರು ಎಲ್ಲಿವರೆಗೂ ನೋಡಬೇಕು ಹೇಳಿ ನೋಡೋಣ. ಅದಕ್ಕೋಸ್ಕರವೇ ಭಕ್ತರು ಏನ್ ಮಾಡ್ತಾರೆ? ಸ್ವಾಮಿ ಇವ್ರನ್ನ ನಾಶ ಮಾಡಿ, ಇವ್ರನ್ನ ಈ ಭೂಮಿಯಲ್ಲಿ ಇವ್ರು ಯಾರು ಇರಬಾರದು ಎಂಬುದಾಗಿ ಅವ್ರು ಮೊರೆ ಇಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ನೋಡುವಾಗ ದೇವದೂತರು ಏನ್ ಮಾಡ್ತಾರೆ? ಸ್ವಾಮಿ ಈ ಭೂಮಿ ಮೇಲೆ ಇರುವಂಥ ಸಭೆ ಈ ರೀತಿಯಾಗಿ ಹೋಗಿದೆಯಲ್ಲ ಎಂಬುದಾಗಿ ಅವರೇ ಎದುರು ನೋಡ್ತಾ ಇದ್ದಾರೆ. ಭಕ್ತರುಗಳು ಹೋಗಿ ಸತ್ತಂತ ಭಕ್ತರುಗಳು ಏನ್ ಮಾಡ್ತಾರೆ? ದೇವ್ರಿಗೆ ಆ ರೀತಿಯಾಗಿ ಮೊರೆ ಇಡ್ತಾ ಇದ್ದಾರೆ. ಅಂದ್ರೆ ಸೈತಾನನ ಏನ್ ಮಾಡ್ತಾನೆ? ಮನುಷ್ಯನ ಇಷ್ಟರ ಮಟ್ಟಿಗೆ ಆತನ ಹಾಳು ಮಾಡದಾಗ್ತಾ ಇದ್ದಾನೆ. ಸೈತಾನನ ಸಿಂಹಾಸನ ಈ ಭೂಮಿ ಮೇಲೆ ಇರುವಂತ ಕಾರಣ ಆತನ ಆಳ್ವಿಕೆಯನ್ನು ನಡೆಸುತ್ತಾ ಆತನ ಏನ್ ಮಾಡ್ತಾನೆ? ಎಲ್ಲ ಮನುಷ್ಯರನ್ನ ನಾಶನಕ್ಕೆ ನಡೆಸ್ತಾನೆ. ದೇವರಿಗೋಸ್ಕರ ಆಲೋಚನೆ ಮಾಡುವಂತ ಪ್ರತಿಯೊಂದು ಆಲೋಚನೆಗಳನ್ನು ವ್ಯರ್ಥ ಮಾಡ್ತಾನೆ. ಇವತ್ತು ನಾವೇನೋ ದೇವರಿಗೋಸ್ಕರ ಮಾಡಬೇಕು ಅಂತ ನಿಂತ್ಕೊಂಡ್ವಾ, ಆ ಆಲೋಚನೆಗೆ ತೊಂದರೆಗಳಾಗುತ್ತೆ, ಆ ಕೆಲಸಕ್ಕೆ ತೊಂದರೆಗಳಾಗುತ್ತೆ, ಆ ಕಾರ್ಯಕ್ರಮ ನಡೆಯದಂಥ ರೀತಿಯಲ್ಲಿ ಯಾವುದೋ ಅಡ್ಡಿ ಅಡೆತಡೆಗಳು ಆಗ್ತದೆ. ಇವತ್ತು ಯಾಕೆ ನಾವು ಹೋಗಿ ಬಹಿರಂಗವಾಗಿ ದೇವರ ಮಾತುಗಳನ್ನು ಒಬ್ಬ ಮನುಷ್ಯನಿಗೆ ಹೇಳೋದಕ್ಕೆ ಆಗದಲ್ಲಿರುವಂಥ ಪರಿಸ್ಥಿತಿ ಐತೆ? ಯೋಚನೆ ಮಾಡಿ. ಈಗ ಯಾಕೆ ದೇವ್ರ ಬಗ್ಗೆ ನಾವು ಸತ್ಯ ಹೋಗಿ ಹೇಳೋದಕ್ಕೆ ಆಗದಲ್ಲಿರುವಂಥ ಪರಿಸ್ಥಿತಿ ಐತೆ? ಮನುಷ್ಯನ ಯಾವ ರೀತಿಯಾಗಿ ಬದಲಾಗ್ಬಿಡ್ತಾನ ಅವನು. ಅಂದ್ರೆ ಈ ಬದಲಾವಣೆ ತಂದಿದ್ದು ಯಾರು? ಅರ್ಥ ಆಯ್ತಾ? ಸೈತಾನ ಶಕ್ತಿ ಎಂಥದ್ದು ಒಂದ್ಸರಿ ಆಲೋಚನೆ ಮಾಡಿ. ಮುಂದಿನ ಕ್ಲಾಸ್ನಲ್ಲಿ ಈ ಒಂದು ವಿಚಾರ ನೋಡ್ಕೊಳ್ಳೋಣ.